ಬಾಸ್ ಮನೆಯಲ್ಲಿ ಪ್ರತಿಯೊಂದು ದಿನಾನೂ ಕೂಡ ಬದುಕಿದೀನಿ ಅಂತ ಹೇಳಿ ಒಂದು ಸಖತ್ತಾಗಿರೋ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಎಷ್ಟು ಜನ ಕುಗ್ಗಿಸಿದ್ರು ಕೂಡ ಯಾವುದಕ್ಕೂ ಕುಗ್ಗದೆ ಮುನ್ನುಗ್ಗಿ ಇದೀಗ ಬಿಗ್ ಬಾಸ್ ಸೀಸನ್ 10 ವಿನ್ನರ್ ಅನ್ನೋ ಒಂದು ಡೆಸಿಗ್ನೇಷನ್ ಅನ್ನು ಕೂಡ ಇಟ್ಕೊಂಡು ಬರೀ ಕಾರ್ತಿಕ್ ಅಲ್ಲ, ಈಗ ಸ್ಪೆಷಲ್ ಆಗಿ ಒಂದು ಆಡ್ ಆನ್ ಆಗಿದೆ. ಸೊ ಕಾರ್ತಿಕ್ ಅವರು ನಮ್ಮ ಶೋ ಅಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಎಲ್ಲಾ ವಿಚಾರಗಳನ್ನ ಅವ್ರ ಹತ್ರನೇ ತಿಳ್ಕೊಳ್ಳೋಣ, ಮಾತಾಡ್ಸೋಣ. ಹಲೋ ಕಾರ್ತಿಕ್. ಹಾಯ್, ಹೇಗಿದ್ದೀರಾ? ಸಕ್ಕತ್ತಾಗಿದ್ದೀನಿ. ಫುಲ್ ಆನ್ ಎನರ್ಜಿ. ಎಷ್ಟು ಇಂಟರ್ವ್ಯೂ ಮಾಡಿದ್ರು ಕೂಡ ಹಾಗೇ ಇದೆ ನಿಮ್ಮ ಎನರ್ಜಿ. ಆಬ್ವಿಯಸ್ಲಿ, ಯಾಕಂತಂದರೆ ನಾನು ಎನರ್ಜೆಟಿಕ್ ಆಗಿ ಇರಲೇಬೇಕು. ನನ್ನ ಐಡೆಂಟಿಟಿನೇ ಅದು. ನಾನು ಫಸ್ಟಿಂದ ಹೇಗಿದ್ನೋ ಕೊನೆವರೆಗೂ ಹಾಗೆ ಇದೆ. ಅದೇ ಎನರ್ಜಿಲಿದ್ದೆ, ಅದೇ ಕಾನ್ಫಿಡೆನ್ಸಲ್ಲಿದ್ದೆ. ಆ್ಯಂಡ್ ಸೊ ಇದನ್ನು ಯಾಕೆ ಎಷ್ಟೇ ಸುಸ್ತಾದರೂ ನಾನು ಯಾಕೆ ಮಾಡಬೇಕು ಅಂತಂದರೆ ನನ್ನ ಅಭಿಮಾನಿಗಳಿಗೋಸ್ಕರ. ಐ ಆಮ್ ಡೂಯಿಂಗ್ ದಿಸ್ ಫಾರ್ ಮೈ ಫ್ಯಾನ್ಸ್. ಎಷ್ಟೇ ಸುಸ್ತಾದ್ರೂ, ಎಷ್ಟೇ ಹೆಕ್ಟಿಕ್ ಅಂತ ಅನ್ಸಿದ್ರು, ಐ ಶುಡ್ ಅಡ್ರೆಸ್ ಮೈ ಫ್ಯಾನ್ಸ್. ಅವರು ಮಾಡಿದಂಥ ವೋಟ್ಸ್ಗಳಿಗೆ, ಅವ್ರು ನನ್ನ ಕೊಡ್ತಾ ಇರೋಂಥ ಪ್ರೀತಿಗೆ ನಾನು ಅದಕ್ಕೆ ರೆಸ್ಪೆಕ್ಟ್ ಕೊಡಲೇಬೇಕು, ಅದಕ್ಕೆ ಗೌರವ ಸಲ್ಲಿಸಲೇಬೇಕು, ಥ್ಯಾಂಕ್ಸ್ ಹೇಳಲೇಬೇಕು, ಗ್ರೇಟ್ಫುಲ್ಲಾಗಿ ಇರಲೇಬೇಕು. ಆ್ಯಂಡ್ ಐ ಆಮ್ ಡೂಯಿಂಗ್ ದಟ್. ಇನ್ನು ಪ್ರಮುಖವಾಗಿ ಕಾರ್ತಿಕ್, ನೀವು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಆಚೆ ಕಡೆ ಒಂದಿಷ್ಟು ಇಬ್ಬರು ಕಂಟೆಸ್ಟೆಂಟ್, ಪ್ರಮುಖವಾಗಿ ವರ್ತೂರ್ ಸಂತೋಷ್ ಮತ್ತು ಡ್ರೋನ್ ಪ್ರತಾಪ್ ಅವರು ಸಾಕಷ್ಟು ವಿಚಾರಗಳಿಗೆ ಒಂದು ವೈರಲ್ ಆಗ್ತಾ ಇದ್ರು. ಒಂದು ಅವರ ಕೇಸ್ ವಿಚಾರವಾಗಿ, ಇನ್ನು ಡ್ರೋನ್ ಪ್ರತಾಪ್ ವಿಚಾರ ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸೂಸೈಡ್ ಅಟೆಂಪ್ಟ್ ಅನ್ನ ಮಾಡಿದ್ದಾರೆ ಅಂತ ಎಲ್ಲ ಕಡೆ ಆ ಒಂದು ನ್ಯೂಸ್ ದೊಡ್ಡ ಮಟ್ಟಿನಲ್ಲಿ ವೈರಲ್ ಆಗ್ತಾ ಇತ್ತು. ಸೊ ನಿಮಗೇನಾದರೂ ಗೊತ್ತಾ ಏನಾಗಿತ್ತು ಆ್ಯಕ್ಚುಲಿ ಅಲ್ಲಿ ಅಂತ? ಅದೆಲ್ಲ ಆ ಥರ ಎಲ್ಲ ಏನೂ ಇಲ್ಲ. ಏನಾಗಿದೆ ಅಂತಂದರೆ, ಎಲ್ಲರೂ ಒಂದು ಪಾಯಿಂಟ್ ಆಫ್ ಟೈಮ್ ಅಂತ ಬಂದಾಗ ಒಂದಷ್ಟು ಲೋ ಆಗ್ತಾರೆ, ಆಯಿತಾ. ನಾನು ಕೂಡ ಲೋ ಆಗಿದ್ದೆ. ನಾನು ಲೋ ಆದಾಗ ನಾನು ಬೇರೆ ಥರ ರಿಯಾಕ್ಟ್ ಮಾಡಿ ನಾನು ಯಾತ್ರೂ ಮಾತಾಡೋಕೆ ಹೋಗಲ್ಲ, ಸ್ವಲ್ಪ ಸೈಲೆಂಟಾಗಿರ್ತೀನಿ. ಅವನೇನು ಮಾಡ್ದೆ, ಪಾಪ ಊಟ ಬಿಟ್ಟಿದ್ದ. ಅವನಿಗೆ ಸಮಸ್ಯೆ ಆಯಿತು, ಹೆಲ್ತ್ ಅಪ್ಸೆಟ್ ಆಯಿತು. ಆ್ಯಂಡ್ ನನಗೆ ಫುಡ್ ಪಾಯ್ಸನ್ ಅಂತ ಹೇಳಕ್ಕೆ ಹೋಗಲ್ಲ, ನಾನು ಫುಡ್ ಪಾಯ್ಸನ್ ಆಗಿಲ್ಲ. ಬಟ್ ಅಲ್ಲಿಂದ ಊಟದಿಂದ ನನಗೆ ಹಣೆದೆಲ್ಲ ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿ, ತುಂಬ ದೊಡ್ಡದಾಗಿ ನೀವು ನೋಡಿರ್ಬೋದು ಎಷ್ಟೋ ವೀಡಿಯೋದಲ್ಲಿ. ಆ ರೀತಿ ನನಗೆ ಎಫೆಕ್ಟ್ ಆಗಿದೆ. ಊಟ ಬಿಟ್ಟು ಇನ್ನೇನೋ ಅವನು ಊಟ ಬಿಟ್ಟಿದ್ದ, ಮತ್ತು ಇನ್ನೇನೋ ಸೇವಿಸಿದ್ರಿಂದ ಊಟದ ಸಮಸ್ಯೆಯಿಂದ ಅವನಿಗೆ ಫುಡ್ ಪಾಯ್ಸನ್ ಆಯಿತು. ಆ್ಯಂಡ್ ಹಿ ವಾಸ್ ಅಡ್ಮಿಟೆಡ್ ಇನ್ ಹಾಸ್ಪಿಟಲ್ ಫಾರ್ 2 days. ಸೊ ಅದಷ್ಟೇ ಆಗಿರೋದು. ಅದನ್ನು ಬಿಟ್ಟರೆ ಬೇರೆನೋ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋದು ಬೇಡ ಅಂತ ನನಗನ್ಸುತ್ತೆ. ಸೊ ಅಷ್ಟೇ, ಇನ್ನೇನು. ಸೊ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಜರ್ನಿ ನೋಡೋದಾದರೆ, ಫ್ರೆಂಡ್ಶಿಪ್ಪಲ್ಲೇ ಸೈಡ್ ಎ ಸೈಡ್ ಬಿ ಸೈಡ್ ಸಿ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತಹ ಸಾಕಷ್ಟು ಫೋಟೋಗಳು, ಸಾಕಷ್ಟು ಹುಡುಗಿರ ಜೊತೆ ಕಾರ್ತಿಕ್ ಅವ್ರ ಗರ್ಲ್ಫ್ರೆಂಡ್ ಅನ್ನೋ ವಿಚಾರಗಳು ಬರ್ತಾ ಇತ್ತು. ಆ್ಯಕ್ಚುಲಿ ಕಾರ್ತಿಕ್ ಗರ್ಲ್ಫ್ರೆಂಡ್ ಯಾರು? ನನಗೆ ಸದ್ಯಕ್ಕೆ ಗರ್ಲ್ಫ್ರೆಂಡ್ ಇಲ್ಲ. ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ. ಇಂಡಸ್ಟ್ರಿ ಅಂತಂದಮೇಲೆ ಹುಡುಗಿರ್ ಫ್ರೆಂಡ್ಸ್ ಇರ್ತಾರೆ, ಒಂದಷ್ಟು ಫೋಟೋಸ್ ತೊಗೊಂಡಿರ್ತೀವಿ. ಹೊರಗಡೆ ಎಲ್ಲ ಹೋದಾಗ ನಾವು ಫೋಟೋಸ್ ತೊಗೊಂಡಿರ್ಬೇಕಾಗುತ್ತೆ. ಫ್ರೆಂಡ್ಸ್ ಇದ್ದೇ ಇರ್ತಾರೆ. ನನಗೇನಾದರೂ ಹೇಳಬೇಕು ಅಂತ ಅನಿಸಿದ್ರೆ, ಯಾರ ಜೊತೆ ನಾನು ಮಾತಾಡ್ತಿರೋದು, ನನಗೆ ಇಫ್ ಐ ಫೀಲ್ ದಟ್ ದಿಸ್ ಪರ್ಸನ್ ಇಸ್ ರೈಟ್ ಫಾರ್ ಮೀ, ನಾನು ಆರಾಮಾಗಿ ಹೇಳ್ತೀನಿ. ನನಗೇನು ಭಯ ಇಲ್ಲ. ಫಸ್ಟ್ ನನಗೆ ಕ್ಲಾರಿಟಿ ಬರಲಿ, ಆಮೇಲೆ ನಾನು ಜನಗಳ ಕ್ಲಾರಿಟಿ ಕೊಡ್ತೀನಿ. ಓಕೆ. ಸೊ ನಿಮ್ಮ ಅಮ್ಮ ಅಂತೂ ಫುಲ್ ಹೇಳ್ಬಿಟ್ರು, ನೀನು ಇಷ್ಟಪಟ್ಟಿರೋ ಹುಡುಗಿನೇ ಮದುವೆ ಆಗ್ಬೋದು, ಬಟ್ ಕೆಲವೊಂದಿಷ್ಟು ಕಂಡೀಷನ್ಸನ್ನು ಹಾಕಿದ್ದಾರೆ. ಸೊ ಅವರು ವೆಜಿಟೇರಿಯನ್ ಆಗಿರಬೇಕು ಅಂತೆಲ್ಲ. ಸೊ ಇದ್ರ ಬಗ್ಗೆ ಅಮ್ಮ ನನ್ನ ಹತ್ರ ಹೇಳೇ ಇಲ್ವಲ್ಲಮ್ಮ ಇದನ್ನು. ನೀವು ಪರ್ಸ್ನಲ್ಲಾಗಿ ಕೇಳಿದ್ರ ಇದನ್ನೆಲ್ಲ? ಓಹೋ, ಇಂಟರ್ವ್ಯೂ ಮಾಡಿದ್ರ ಅಥವಾ ಸುಮ್ಮನೆ ಹಂಗೆ ಕೇಳಿದ್ರ, ಆಫ್ ದ ಕ್ಯಾಮ್ರಾ ಕೇಳಿದ್ರ? ನೋಡೋಣ ಬಿಡಿ, ಅದು ಗೊತ್ತಿಲ್ಲ, ಮುಂದೆ ಆದಾಗ ಅದೇ ಆಗಬೇಕು ಅಷ್ಟೇ. ಅದು ಅವ್ರ ಆಸೆ ನಾನು ತಿನ್ನಬಾರ್ದು ಅಂತ ಗೊತ್ತಿಲ್ಲ. ಬಿಗ್ ಬಾಸ್ ಮನೇಲಿ ಸಾಕಷ್ಟು ಬಾರಿ ತಿಂತಾ ಇದ್ರಿ ಅನ್ಸುತ್ತಲ್ವಾ? ಹೌದಾ ಇರ್ಬೋದೇನೋಪ್ಪ. ಅಮ್ಮಂಗೂ ಕೂಡ ತುಂಬ ಕಾಲ್ಸ್ ಬಂದಿತ್ತಂತೆ, ಕಾರ್ತಿಕ್ ಇಲ್ಲಿ ತಿಂತಾ ಇರಲಿಲ್ಲ, ಮನೇಲಿ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಗೊತ್ತಾಯ್ತು ಇವಾಗ ಅಂತ ರಿಲೇಟಿವ್ಸ್ ಎಲ್ಲ ಕಾಲ್ ಮಾಡಿದ್ರಂತೆ. ಇರಲಿ ಬಿಡಿ, ಇಟ್ ಈಸ್ ಆಲ್ ಚಾಯ್ಸ್ ಅಷ್ಟೇ. ನನಗೆ ತಿನ್ನಬೇಕು, ನಾನು ತಿಂತೀನಿ, ಅದರಲ್ಲಿ ಮುಚ್ಚುಮರೆ ಇಲ್ಲ. ನಾನು ಅದನ್ನು ಹೇಳ್ಕೊಳ್ಳೋದ್ರಲ್ಲಿ ನನಗೆ ಹಿಂಜರಿಕೆ ಇಲ್ಲ, ಯಾವುದೇ ಭಯ ಇಲ್ಲ. ಸೊ ಅವ್ರು ಹೇಳ್ತಾರೆ, ಅಪ್ಪ ಏನಾದರೂ ಮಾಡ್ಕೊ, ಇಂಥ ದಿನ ನೀನು ಹುಟ್ಟಿದ ದಿನ ಅಪ್ಪ ತಿನ್ಬೇಡವ, ಅದನ್ನು ಮಾಡೋದು, ಅದಕ್ಕೇನಿಲ್ಲ ಅಷ್ಟೇ. ಸೊ ಒಬ್ಬ ಇಂಡಿವಿಜುವಲ್ಗೆ, ಯಾರೋ ಒಬ್ಬ ವ್ಯಕ್ತಿಗೆ ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಅದು ತಪ್ಪು ಅಂತ ನನಗೇನು ಅನಿಸಿಲ್ಲ. ಸೊ ನನ್ನ ಅಮ್ಮನ ಮನ್ಸಿಗೆ ಬೇಜಾರು ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ, ಅವ್ರಿಗೂ ನನ್ನ ಮನ್ಸಿಗೆ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ. ನನಗೇನು ಹೇಳಲ್ಲ, ನಿಧಾನಕ್ಕೆ ಕೇಳ್ತಾರೆ ಇಂಥ ದಿನ ತಿನ್ನಬೇಡ ಅಂತ, ಅದನ್ನು ಮಾಡಿದ್ರೆ ಆಯಿತು.
ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಅಂದರೆ ಅಲ್ಲಿ ನಡೆದಷ್ಟು ಒಂದು ವಿಚಾರಗಳು ಈ ಪ್ರಮೋಷನ್ಸ್ ಪೇಡ್ ಪ್ರಮೋಷನ್ಸನ್ನು ಮಾಡ್ತಾರೆ ಕಂಟೆಸ್ಟೆಂಟ್ಸು, ಅಥವಾ ಇವಾಗ ರೀಸೆಂಟಾಗಿ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ ಒಂದು ಪೇಜಲ್ಲಿ, ಭರತ್ ಗೌಡನೋ ಏನೋ ಅಂತ ಹೇಳಿ, ಇಲ್ಲೇನು ಮಾಡ್ತಾ ಇದ್ದೀರೋ ಕಾರ್ತಿಕ್ ಹೋಗಿ ವೋಟ್ ಹಾಕಿ, ಇದು ರಿಯಾಲಿಟಿ, ಇದು PR ಪ್ರಮೋಷನ್ಸ್, ಈ ಥರ ಪ್ರಮೋಷನನ್ನು ಮಾಡಿಕೊಂಡು ವೋಟ್ಗಳನ್ನು ತಗೊಳ್ತಾರೆ ಅನ್ನುವಂಥ ಕೆಲವೊಂದಿಷ್ಟು ನ್ಯೂಸ್ ಸ್ಪ್ರೆಡ್ಡಿಂಗ್ ಆಗುತ್ತೆ. ಇದ್ರ ಬಗ್ಗೆ ಏನು ನಿಮ್ಮ ಹೆಸರನ್ನೇ ತಗೊಂಡು ಅವ್ರು ಹೇಳಿದ್ದಾರೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕಾರ್ತಿಕ್? ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ್ಯಾಟ್. ಮಾಡಲಿ ಬಿಡಿ ಈಗ ಏನು ಗೊತ್ತಾ, ಜೆನ್ವನ್ ಆಗಿ ಕಣ್ಣಿಗೆ ಕಾಣಿಸ್ತಾ ಇದೆ ಎಷ್ಟು ಜನ ಬಂದು ಪ್ರೀತಿಯಿಂದ ಮಾತಾಡ್ಸ್ತಾ ಇದ್ದೀನಿ, ನಿನಗೋಸ್ಕರ ನಾನು ವೋಟ್ ಮಾಡಿದ್ದೀನಿ ಅಂತ ವಯಸ್ಸಾದವ್ರು ಬಂದು ಹೇಳ್ತಾರೆ, ಮಿಡ್ಲ್ ಏಜ್ ಬಂದು ಹೇಳ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಕೂತ್ಕೊಂಡು ವೋಟ್ ಮಾಡ್ತಿರೋದನ್ನು ವೀಡಿಯೋ ತೆಗೆದು ಕಳಿಸ್ತಾರೆ. ಅದನ್ನು ಪೇಡ್ ಮಾಡೋಕ್ಕಾಗುತ್ತೆ ಮಕ್ಕಳ ಕೈಲಿ. ನಿನಗೆ ಯಾರು ಇಷ್ಟ ಅಂತ ನನಗೆ ಆ್ಯಕ್ಚುಲಿ ಇಲ್ಲಿ ನೆನ್ನೆ ಇಂಟರ್ವ್ಯೂ ಮಾಡಿದವ್ರನ್ನೇ ಒಬ್ಬರು ಬಂದು ಅವ್ರ ಮಗು ಜೊತೆ ಮಾತಾಡ್ಸಿ ಹಿಂಗೆ ತೋರಿಸು, ನಿಂಗೆ ಯಾರು ಇಷ್ಟ ಅಂತ ಹೇಳ್ಸಿದ್ರೆ ಹಿಂಗೆ ತೋರಿಸ್ತಾಯಿತ್ತು, ಪಾಪ ನನ್ನ ಕಡೆ ತೋರಿಸ್ತಾಯಿತ್ತು. ಅದನ್ನೆಲ್ಲ ಮಕ್ಕಳಿಗೆ ದುಡ್ಡು ಕೊಟ್ಬಿಟ್ಟು ಹೇಳ್ಕೊಡೋಕ್ಕಾಗತ್ತಾ ಹಿಂಗೆ ಹೇಳು ಅಂತ? ಆಗಲ್ಲ. ಈ ರೀತಿ ಅಪಪ್ರಚಾರ ಮಾಡುವಂಥವ್ರಿಗೆ ನೀವು, ಯಾಕಂದರೆ ನಿಮ್ಮ ಹೆಸರನ್ನೇ ಬಳಸ್ಕೊಂಡಿರೋದು, ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಮಾಡೋರು ಮಾಡಿ, ನೀವು ಅಲ್ಟಿಮೇಟ್ಲಿ ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆ ತಾನೇ ಮಾತಾಡ್ತಿರೋದು. ಮಾತಾಡ್ಕೊಳ್ಳಿ, ನನ್ನ ಹೆಸರು ಹೇಳ್ಕೊಂಡು ನಿಮ್ಗೇನಾದರೂ ಒಂಚೂರು ಉಪಯೋಗ ಆಗ್ತಿದೆ ಅಂದರೆ ಮಾತಾಡ್ಕೊಳ್ಳಿ, ನನಗೇನು ಪ್ರಾಬ್ಲಮ್ ಇಲ್ಲ. ಓಕೆ, ಇನ್ನು ಎಲ್ಲರ ಫ್ಯಾನ್ಸ್ ಸೇರಿ ಫ್ಯಾನ್ಸ್ ಜಟಾಪಟಿಯಲ್ಲಿ ಒಂದು ಕಂಟೆಸ್ಟೆಂಟನ್ನು ಬೈಯೋದು, ತೆಗಳೋದು, ಅಥವಾ ನಿಮ್ಮನ್ನು ಬೆಳೆಸೋಕೆ ಹೋಗಿ ಇನ್ನೊಂದು ಒಬ್ಬರು ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡ್ತಾರೆ, ಟ್ರೋಲಿಂಗ್ಗಳನ್ನು ಮಾಡ್ತಾರೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕಾರ್ತಿಕ್ ನೀವು? ಮೇಡಮ್, ಯಾರೋ ಒಬ್ಬರು ಬೆಳೀತಾ ಇದ್ದಾರೆ ಅಂತಂದಾಗ ಕಾಲಿಳೋ ಕೆಲಸಗಳು ತುಂಬ ಆಗುತ್ತೆ. ಯಾರೊಬ್ಬರು ಲೈಫಲ್ಲಿ ಚೆನ್ನಾಗಿ ಆಗ್ತಿದ್ದಾರೆ ಅಂತಂದಾಗ ಏನಂತ ಹೇಳೋಕ್ಕಾಗಲ್ಲ, ಅವ್ರ ಮೇಲೆ ಕಪ್ಪು ಮಸಿ ಬಳಿಯೋಂಥ ಕೆಲಸಗಳು ತುಂಬ ಆಗುತ್ತೆ. ಅದು ಸಾಕಷ್ಟು ಎಕ್ಸಾಂಪಲ್ಗಳಾಗಿದೆ ಮುಂಚೆ. ಒಂದು ಸುಂದರವಾದ ಪೇಂಟಿಂಗು ಒಂದೇ ಒಂದು ಕಪ್ಪು ಚುಕ್ಕೆಯಿಂದ ಇದ್ದರೆ ಎಲ್ಲರೂ ಅಡ್ರೆಸ್ ಮಾಡೋದು ಕಪ್ಪು ಚುಕ್ಕೆನ. ಆ ಕಪ್ಪು ಚುಕ್ಕೆ ಬಳಿಯೋಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ನಾವು ನಮ್ಮ ಮನಸ್ಸಲ್ಲಿ ಕ್ಲಿಯರ್ ಆಗಿದ್ದರೆ, ನಮ್ಮ ಮಾತಲ್ಲಿ ಕ್ಲಿಯರ್ ಆಗಿದ್ದರೆ ಯಾವುದು ನಮಗೇನು ಅಂಟಲ್ಲ. ಇನ್ನು ನೀವು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಇಮೋಷ್ನಲಿ ಇನ್ವೆಸ್ಟೆಡ್ ಪರ್ಸನ್ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಿತ್ತು. ಪ್ರತಿಯೊಂದು ಇಮೋಷನ್ಸನ್ನು ಕೂಡ ಹೇಳ್ತಾ ಇದ್ರಿ, ಮಾತಾಡ್ತಾ ಇದ್ರಿ. ಈ ಫ್ರೆಂಡ್ಶಿಪ್ ಅಂತ ಬಂದಾಗ ಸಂಗೀತ, ನಮ್ರತಾ ಎಲ್ಲರೂ ಯಾಕೆ ಬಿಟ್ಟೋದ್ರು ಅಂತ ನಿಮಗೆ ಅನಿಸುತ್ತೆ, ಅಥವಾ ಅವರೆಲ್ಲ ಮಾಡಿದ್ದು ನಿಮಗೆ ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನಿಸುತ್ತಾ? ನನಗೆ ನನ್ನ ಮೇಲೆ ನಂಬಿಕೆ ಇದೆ. ಯಾರಿಂದನೂ ನನಗೆ ಪ್ಲಸ್ ಆಗಿದೆಯೋ ಅಂತಲೇ ಏನಲ್ಲ. ಅಲ್ಲಿರುವಾಗ ಯು ನೀಡ್ ಸಮ್ಮನ್ ಟು ಟಾಕ್, ಯು ನೀಡ್ ಸಮ್ಮನ್ ಟು ಶೇರ್. ನಾನು ಎಲ್ಲರ ಜೊತೆನೂ ಒಳ್ಳೆ ಬಾಂಡಿಂಗೇ ಇಟ್ಕೊಂಡಿದ್ದೀನಿ, ಆಯಿತಾ. ಬಿಟ್ಟೋದ್ರು ಅಂತ ಯಾರೂ ಇಲ್ಲ, ಆಯಿತಾ. ಸಂಗೀತ ಅವ್ರದ್ದು ಪಾಯಿಂಟ್ ಆಫ್ ವ್ಯೂ ಬೇರೆ ರೀತಿ ಇತ್ತು, ಅವರು ವಿಚಾರಗಳನ್ನ ಯೋಚನೆ ಮಾಡೋ ರೀತಿ ಬೇರೆ ರೀತಿ ಇತ್ತು. ಬಟ್ ಕಾರ್ತಿಕ್, ನಾನು ಒಂದು ಕ್ವಶನ್ ಕೇಳ್ತೀನಿ, ಜೆನ್ಯೂನ್ ಆಗಿ ಹೇಳಿ, ನಿಮಗೆ ಸಂಗೀತ ನಿಜವಾಗ್ಲೂ ಟ್ರೂ ಫ್ರೆಂಡ್ಶಿಪ್ಪಲ್ಲಿ ಇದ್ರು ಅನ್ಸುತ್ತಾ? ಬಿಕಾಸ್ ಲಾಸ್ಟ್ ಮಿನಿಟಲ್ಲೂ ಕೂಡ ಯಾರ ಹೆಸರು ಬಿಕಾಸ್ ಏನೇ ಆದರೂ ಆ ಮಿನಿಟಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ, ನನ್ನ ಫ್ರೆಂಡೇ ಗೆಲ್ಲಬೇಕು ಅಂತ ಹೇಳ್ತಾರೆ. ಈವನ್ ನಾನು ಅಥವಾ ಯಾರಿದ್ರು ಆ ಪೊಸಿಷನಲ್ಲಿ, ನಿಮಗೆ ನಿಜವಾಗ್ಲೂ ಅವರು ಆ ಒಂದು ಫ್ರೆಂಡ್ಶಿಪ್ಗೆ ಅರ್ಥ ಕೊಟ್ಟರು ಅನ್ಸುತ್ತಾ? ನಾನು ಅವ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ, ನಾನು ನನ್ನ ಬಗ್ಗೆನೇ ಹೇಳ್ತೀನಿ, ನಾನು ಏನು ಮಾಡಿದೆ ಅಂತಲೇ ಹೇಳ್ತೀನಿ. ನನಗೂ ಅವ್ರಿಗೂ ಸುಮಾರು ಒಂದು 2-3 ವಾರದಿಂದ ಜಗಳ ಆಗಿರುತ್ತೆ. ಅಂದರೆ ವಿ ವರ್ ನಾಟ್ ಟಾಕಿಂಗ್, ಬಟ್ ಸ್ಟಿಲ್ ಅವ್ರ ಆಟ ವೆನ್ ಇಟ್ ವಾಸ್ ಗುಡ್, ಅವ್ರ ಆಟ ಚೆನ್ನಾಗಿತ್ತು ಅಂತ ಅನ್ನಿಸ್ದಾಗ ಟಿಕೆಟ್ ಟು ಫಿನಾಲೆ ಅಂತ 3 ಜನ ನಿಂತಿರ್ತಾರೆ. ಐ ಫೆಲ್ಟ್ ಶಿ ವಾಸ್ ಡಿಸರ್ವಿಂಗ್ ಆ್ಯಂಡ್ ಐ ಡಿಡ್ ದಟ್. ಈವನ್ ಶಿ ವಾಸ್ ನಾಟ್ ಟಾಕಿಂಗ್ ಟು ಮೀ. ದಟ್ ಈಸ್ ಮೈ ಗೇಮ್. ನನ್ನ ಕೆಲಸ ನಾನು ಮಾಡಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅನ್ನಿಸ್ದಾಗ ನನ್ನ ಹೆಸರು ಎಲ್ಲ ಕಡೆ ತೊಗೊಂಡ್ರು ಅಂತ ನನಗೆ ಅನ್ನಿಸ್ತು. ಅದು ಒಳಗಡೆ ಅನ್ನಿಸ್ತು. ಈಗಲೂ ಅದೇ ಫೀಲಿಂಗ್ ಇದೆ. ನಿಮಗೆ ಫಸ್ಟ್ ವೀಕಿಂದ ನನ್ನ ಆಟ ಅವ್ರು ನೋಡಿದ್ದಾರೆ, ಎಷ್ಟೊಂದು ಕಡೆ ಅಡ್ರೆಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ. ಎಲ್ಲೋ ಒಂದು ವಾರ ಇಟ್ ಈಸ್ ಓಕೆ. ನಾನು ಹೇಳಿದ್ನಲ್ಲ, ನನ್ನ ಅವರು ಅಂತಲ್ಲ, ಯಾರು ನನ್ನ ಎಷ್ಟು ತುಳಿಯೋಕ್ಕೆ ಪ್ರಯತ್ನ ಪಡ್ತಾರೋ ಅಷ್ಟು ನಾನು ಮೇಲೆ ಎದ್ದು ಬರ್ತೀನಿ. ನಾನು ಯಾರು ನನ್ನ ಕಾಲು ಎಳಿಯೋಕ್ಕೆ ಬರ್ತಾರೋ, ಕಾಲು ಎಳೆಯೋರಿಗೆ ಎಲ್ಲಿ ಜಾಗ ಹೇಳಿ ಅಷ್ಟೇ. ಓಕೆ, ಸೊ ಇನ್ನು ಹೊರಗಡೆಯಿಂದ ಒಂದು ಬ್ಯಾಗೇಜನ್ನು ಕ್ಯಾರಿ ಮಾಡಿಕೊಂಡು ಮನೆ ಒಳಗೆ ಆಟ ಆಡ್ತಿದ್ದಂತಹ ಕಂಟೆಸ್ಟೆಂಟ್ ಅಂದರೆ ಅದು ಡ್ರೋನ್ ಪ್ರತಾಪ್. ಆ್ಯಕ್ಚುಲಿ ಅವ್ರು ಹೇಗೆ, ಸಾಕಷ್ಟು ಮಿಶ್ರ ಅಭಿಪ್ರಾಯ ಇದೆ. ಅವರು ಮುಗ್ಧನ ಅಥವಾ ಚೆನ್ನಾಗಿ ಬ್ರೈನ್ ಯೂಸ್ ಮಾಡ್ಕೊಂಡು ಆಡ್ತಾ ಇದ್ದಾರಾ, ಸೈಲೆಂಟಾಗಿ ಸೈಡಲ್ಲಿದ್ರೂ ಲೈಮ್ ಲೈಟಿಗೆ ಬಂದರು, ಇಲ್ಲದೇ ಇದ್ದರೆ ಟಾಪ್ 2 ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಡ್ರೋನ್ ಪ್ರತಾಪ್ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಾರ್ತಿಕ್? ಡ್ರೋನ್ ಮುಂಚೆ ತುಂಬ ಸೈಲೆಂಟ್ ಆಗಿದ್ದ. ನನಗೆ ಆ್ಯಕ್ಚುಲಿ ವೀಕ್ ಅಂತ ಅನಿಸಿದ್ದ ಸ್ಟಾರ್ಟಿಂಗಲ್ಲಿ. ಬಟ್ ಕೆಲವೊಂದು ಕಡೆ ಅವನು ಆಡಿದಂಥ ಆಟ ನನಗೆ ಅಚ್ಚರಿ ಅಂತ ಅನ್ನಿಸ್ದಾಗ ನಾನು ಅಡ್ರೆಸ್ ಮಾಡಿದ್ದೀನಿ ಅದನ್ನು. ಬಟ್ ತುಂಬ ಲೇಟಾಗಿ ಒಂದು ಸ್ಪೀಡಪ್ ಆಗಿದ್ದು. ಬಟ್ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಾಯಿತು ಒಂದು. ಆ್ಯಂಡ್ ಕೊನೆಯಲ್ಲಿ ಅವ್ನು ಮಾತಾಡಿದಂಥ ಮಾತುಗಳೆಲ್ಲ ಸಖತ್ತಾಗಿತ್ತು, ಕೌಂಟ್ರ್ ಕೊಟ್ಟಿದ್ದಾಗಲಿ. ಇಟ್ ವಾಸ್ ವೆರಿ ನೈಸ್.
ಡೋನ್ ಒಬ್ಬ ಒಳ್ಳೆ ಹುಡುಗ, ಅವನು ಒಬ್ಬ ಮನುಷ್ಯ, ಎಲ್ಲರೂ ತಪ್ಪು ಮಾಡ್ತಾರೆ. ಒಬ್ಬ ಮನುಷ್ಯ ತಪ್ಪು ಮಾಡಿದಾಗ ಅದನ್ನು ಒಪ್ಕೊಂಡು ಕ್ಷಮೆ ಕೇಳೋದಿದ್ದಿಲ್ಲ, ಇಟ್ ಈಸ್ ಗುಡ್ ಥಿಂಗ್. ಆವಾಗ ನಮ್ಮ ಜನರು, ನಮ್ಮ ಜನತೆ ಏನಿದ್ದಾರೆ ಅವರು ತಪ್ಪನ್ನು ಕ್ಷಮಿಸ್ತಾರೆ. ಕ್ಷಮೆ ಕೇಳಿದಾಗ ಒಬ್ಬ ಮನುಷ್ಯ ತಲೆ ಬಗ್ಗೆ ಕೈ ಮುಗಿದಾಗ ಪರವಾಗಿಲ್ಲ, ಹೋಗು ಆಯಿತು ಅಂತ ಅಂದ್ಬಿಟ್ಟು ಕ್ಷಮಿಸ್ತಾರೆ. ಕ್ಷಮಿಸಿ ಅವನಿಗೊಂದು ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ. ಓಕೆ, ಇನ್ನು ಟ್ರೋಲಿಂಗ್ ಅಂತ ಬಂದಾಗ ವಿನಯ್ ಅವರು 35 ಕಂಪ್ನಿ ನಂದು ಇದೆ ಅಂತ ಹೊರಗಡೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದು ಯಾವ ಲೆವೆಲಿಗೆ ಟ್ರೋಲ್ ಆಯಿತು ಅಂದರೆ, ಗೂಡಂಗಡಿ, ಆಮೇಲೆ ಅದು ಐರನ್ ಅಂಗಡಿ, ವಿನಯ್ ಹೆಸರಿನ ಎಲ್ಲ ಅಂಗಡಿನ ಕೊಲೇಜ್ ಮಾಡಿ, ಮಗ ಇದೆ ನಾನಿಂದು 35 ಕಂಪ್ನಿ ಅಂತ ಹೇಳಿ ಫುಲ್ ಟ್ರೋಲ್ ಮಾಡ್ತಿದ್ರು. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಗೊತ್ತಿಲ್ಲ, ಇರಬೇಕು ಮಚ್ಚ, ಇದೆಯೇನೋ ಕಂಪ್ನಿ. ಇಲ್ಲ, ಅವನೇ ಸುಮಾರಷ್ಟು ಬಿಸ್ನೆಸ್ ಪ್ಲ್ಯಾನ್ಸ್ ಮಾಡ್ತಿದ್ದ. ಒಳ್ಳೇದಾಗಲಿ. ಅಂದರೆ ಅವನ ಬಿಸ್ನೆಸ್ ಏನೇನಿತ್ತು ಅನ್ನೋದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಮುಂದೆ ಒಂದಷ್ಟು ಒಳ್ಳೆ ಪ್ಲ್ಯಾನ್ಸ್ಗಳು ಹಾಕ್ಕೊಂಡಿದ್ದ. ಅವನು ಮತ್ತು ಮೈಕಲ್ ಕೊಲ್ಯಾಬ್ ಮಾಡಿಕೊಂಡು ಮೈಕಲ್ದು ಬಿಸ್ನೆಸ್ ಇಲ್ಲೊಂದು ಬೇರೆ ಕಡೆ ಇನ್ವೆಸ್ಟ್ ಮಾಡುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸೊ ಐ ಹಾರ್ಟ್ಫುಲ್ಲಿ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಓಕೆ, ಇನ್ನು ವಿನಯ್ ವಿಚಾರನೆ ಹೇಳೋದಾದ್ರೆ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಒಂದಷ್ಟು ಹೇಳೋದಾದ್ರೆ ಇಬ್ರದ್ದು. ನಮ್ಮ ಫ್ರೆಂಡ್ಶಿಪ್ ಒಂದು 10 ವರ್ಷದ ಫ್ರೆಂಡ್ಶಿಪ್ಪು. ಐ ನೋ ಹಿಮ್ ವೆರಿ ವೆಲ್. ಸೊ ಬಿಗ್ ಬಾಸ್ ಮನೆಯಲ್ಲಿ ವಿ ವರ್ ಫ್ರೆಂಡ್ಸ್, ಬಟ್ ಸ್ಟಿಲ್ ವಿ ವರ್ ಎನಿಮೀಸ್, ಆ್ಯಂಡ್ ಅಗೈನ್ ಅಟ್ ದಿ ಎಂಡ್ ವಿ ವರ್ ಫ್ರೆಂಡ್ಸ್. ಸೊ ಫ್ರೆಂಡ್ಶಿಪ್ ಗೆಲ್ತು, ನನ್ನ ಆಟನೂ ಗೆಲ್ತು, ಅಷ್ಟೇ. ಓಕೆ, ಇನ್ನು ಕಾರ್ತಿಕ್ ನಿಮ್ಮನ್ನು ನೋಡೋದಾದರೆ ಒಂದು ಸ್ಟ್ರಗ್ಲಿಂಗ್ ಫೇಸ್ ಅಂತಲೇ ಹೇಳ್ಬೋದು. ಅಲ್ಲೂ ಕೂಡ ನೀವು ಅದನ್ನು ಹೇಳ್ಕೊಂಡಿದ್ರಿ. ಸೊ ಕಾರ್ತಿಕ್ ಮಹೇಶ್ ಪರಿಚಯ ಅಂತ ಹೇಳಿದ್ರೆ, ನೀವು ಫಸ್ಟ್ ಈಗ ಸೀರಿಯಲ್ಸ್ ಮಾಡಿರೋದು ಎಲ್ಲರಿಗೂ ಗೊತ್ತಿದೆ. ಅದಕ್ಕಿಂತ ಮುಂಚೆ ನೀವು ಈ ಒಂದು ಫೀಲ್ಡಿಗೆ ಬರಬೇಕು ಅಥವಾ ನಿಮ್ಮಲ್ಲಿ ಆ ಸ್ಪಾರ್ಕ್ ಯಾವಾಗ ಬಂತು, ನಿಮ್ಮ ಫಸ್ಟ್ ಕೆಲಸ, ಪೇಮೆಂಟ್, ಇದ್ರ ಬಗ್ಗೆ ಎಲ್ಲ ಹೇಳೋದಾದರೆ? ನಾನು ಇವಾಗಲೂ ನೆನಪಿದೆ, ನಾನು ಫಸ್ಟ್ ಸೀರಿಯಲ್ಗೆ ಆಡಿಷನ್ಸ್ ಮಾಡ್ತಿದ್ದೆ. ಅದು ಎಲ್ಲದಕ್ಕೂ ಮುಂಚೆ ವೆನ್ ಐ ವಾಸ್ ಇನ್ PU. ಇದು ಎಲ್ಲೂ ಹೇಳಿಲ್ಲ ನಾನು, ಫಸ್ಟ್ ಟೈಮ್ ಇಲ್ಲೇ ಹೇಳ್ತಾ ಇರೋದು. PUC ಮರಿಮಲ್ಲಪ್ಪ ಸೋದಿದ್ದು. ಆವಾಗ ದುನಿಯಾ ವಿಜಯ್ ಸರ್ದು ಕರಿಚಿರತೆ ಫಿಲಮ್ ಶೂಟಿಂಗ್ ಮಾಡ್ತಿದ್ರು. ಅದು KRS ರೋಡಲ್ಲಿ ಯಾವುದೊಂದು ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಅಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು. ಕರಿಚಿರತೆ ಫಿಲಮಲ್ಲಿ ಒಂದು ಬೋರ್ಡ್ ಹಿಡ್ಕೊಳ್ಳೋವಂಥ ಒಂದು ಜೂನಿಯರ್ ಆರ್ಟಿಸ್ಟಾಗಿ ಅಲ್ಲಿ ಹೋಗಿ ಅವ್ರ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೆ. ನಾನು ಬರೀ ಒಂದು ಬೋರ್ಡ್ ಇಟ್ಕೊಂಡು ನಿಂತ್ಕೊಳ್ಳೋದು ಅಷ್ಟೇ, ದಿನವೆಲ್ಲ ಅದನ್ನೇ ಮಾಡಿದರು. ನನಗೆ ಬೋರ್ ಆಗೋಗಿತ್ತು, ಬಟ್ ಸ್ಟಿಲ್ ಐ ವಾಂಟೆಡ್ ಟು ಆ್ಯಕ್ಟ್. ಏನು ಆವಾಗಲೇ ಅನಿಸ್ತು, ನಾನು ನೋಡ್ಬಿಟ್ಟು ನಂದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಸ್ಕೊಂಡು ಹೋಗಿದೆ, ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು. ಆದಮೇಲೆ ಯಾರೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಅದು ಬೇರೆ ವಿಷಯ. ಸೊ ದಟ್ ವಾಸ್ ಮೈ ಫಸ್ಟ್ ಇದು ಈ ಸಿನಿಮಾ ಅಂತ ಬಂದರೆ. ಬಟ್ ಚಿಕ್ಕ ವಯಸ್ಸಿಂದನೂ ನನಗೆ ಒಂದು 250 ರೂಪಾಯಿ ಕೊಟ್ಟಿದ್ರೇನು, ಗೊತ್ತಿಲ್ಲ, ಉಡಾಯಿಸ್ಬಿಟ್ಟೆ. ನಾನು ನೋಡಿದ್ರೆ ಹೆಂಗೆ ಕಾಣಿಸ್ತೀನಿ, ನನ್ನ ಫಿಟ್ನೆಸ್ ನೋಡಿದ್ರೆ ಹೆಂಗೆ ಕಾಣಿಸ್ತೀನಿ ನಾನು. ಐ ಡೂ ನಾಟ್ ದಟ್ ಐ ಡೋಂಟ್ ಡೂ, ಬಟ್ ಐ ಸ್ಟ್ರಿಕ್ಟ್ಲಿ ಫಾಲೋ ಮೈ ಡಯಟ್ ಆ್ಯಂಡ್ ವರ್ಕೌಟ್. ಸೊ ನನ್ನ ಟ್ರಾನ್ಸ್ಫಾರ್ಮೇಷನ್ ಈಗ ರೀಸೆಂಟಾಗಿ ನಾನು ಮಾಡ್ಕೊಂಡಿದ್ದು. ಮುಂಚೆಯಿಂದನೂ 10-12 ವರ್ಷದಿಂದನೂ ನಾನು ವರ್ಕೌಟ್ ಮಾಡ್ತೀನಿ. ಅಂದರೆ ಕಾರ್ತಿಕ್, ಯಾಕೆ ಈ ಸಿನಿಮಾ ಅಂದ್ರೆ ತುಂಬ ಜನ ಭಯ ಪಡ್ತಾರೆ, ಈ ಫೀಲ್ಡಿಗೆ ಹೋದರೆ ಹೆಂಗೋ ಸಕ್ಸಸ್ ಆಗ್ತೀವಾ ಇಲ್ವಾ ಅನ್ನೋದು. ನೀವು ಹೆಂಗೆ, ಯಾವ ಧೈರ್ಯದ ಮೇಲೆ ಇದನ್ನು ಚೂಸ್ ಮಾಡಿದ್ರಿ ಅಂತ? ನಾನು ಈ ಸಿನಿಮಾದಲ್ಲಿ ಅಂತಲ್ಲ, ನಾನು ತುಂಬ ಭಯ ಇರುತ್ತೆ ಏನು ಅನ್ನೋದು. ನನಗೆ ಆ್ಯಕ್ಚುಲಿ ಭಯ ಇತ್ತು. ಸೀರಿಯಲ್ಗಳಾದಮೇಲೆ ಏನು ನಿಂತ್ಕಿಂತ ಹೋದ್ರೆ ಏನಪ್ಪ ಮಾಡೋದು, ನೆಕ್ಸ್ಟ್ ಏನು ಮಾಡೋದು ಅಂತ ಇತ್ತು. ಬಟ್ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು, ನಮ್ಮ ಕೆಲಸದ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇರಬೇಕು. ಆ್ಯಂಡ್ ನಾನು ಯಾವತ್ತೂ ಯಾರಿಗೂ ನನಗೆ ಅವಕಾಶ ಕೊಡಿ ಅಂತ ನಾನು ಮಾಡ್ತಾ ಇರಲಿಲ್ಲ. ನನ್ನ ಕೆಲಸ ನೋಡಿ ಸುಮಾರು ಜನ ನನಗೆ ಅವಕಾಶ ಕೊಡ್ತಾಯಿದ್ರು. ಎಸ್, ಈ ಫೀಲ್ಡ್ನ ಯಾಕೆ ಚೂಸ್ ಮಾಡಿದ್ದು ಅಂತಂದರೆ, ಅಫ್ಕೋರ್ಸ್ ನನಗೆ ಇಂಟ್ರೆಸ್ಟ್ ಇದೆ ಆ್ಯಕ್ಟಿಂಗಲ್ಲಿ. ಅದ್ರ ಮೇಲೆ ನಾನು ವರ್ಕ್ ಮಾಡಿದ್ದೀನಿ. ದಿನೇ ಫಸ್ಟ್ ಸೀರಿಯಲಲ್ಲಿ ಫಸ್ಟ್ ಎಪಿಸೋಡ್ ನೋಡಿದ್ರೆ ನಕ್ಬಿಡ್ತೀರ ನೀವು. ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದು ಅವಕಾಶ ಸಿಕ್ಕಾದ್ಮೇಲೆ ಕಲ್ತ್ಕೊಂಡು ಬಂದಿದ್ದೀನಿ. ಮುಂಚೆ ನಾಟಕ, ಸಣ್ಣ ಪುಟ್ಟ ವೇದಿಕೆಯಲ್ಲಿ ನಾಟಕ ಮಾಡಿದ್ದುಂಟು, ಮೈಮ್ ಮಾಡಿದ್ದುಂಟು. ಬಟ್ ಇಲ್ಲಿ ಬಂದು ನಾನು ಕಲ್ತಿದ್ದೀನಿ. ಐ ಹ್ಯಾವ್ ಗ್ರೋನ್ ಅಪ್. ದುನಿಯಾ ವಿಜಯ್ ಅವರ ಇದರಲ್ಲಿ ಒಂದು ಮಾಡಿ ಬೋರ್ಡ್ ಎಲ್ಲ ಇಟ್ಕೊಂಡು 250 ರೂಪೀಸ್ ತಗೊಂಡಿದ್ದಾಯ್ತು. ಅದಾದ ನಂತರ ನೆಕ್ಸ್ಟ್ ಹೇಗೆ ಜರ್ನಿ ಸ್ಟಾರ್ಟ್?
ಕಾಲೇಜ್ ಮುಗೀತು. ಕಾಲೇಜ್ ಮುಗಿದಾದ್ಮೇಲೆ ನನಗೆ BSc ಓದಿದ್ದು. BSc ಮುಗಿದ್ಮೇಲೆ ಒಂದು ಮೈಸೂರಲ್ಲಿ ನಾಲೆಡ್ಜ್ ಪ್ಲೇಸ್ ಅಂತ ಒಂದು ಕಂಪ್ನಿಯಲ್ಲಿ ಐ ಗಾಟ್ ವರ್ಕ್, ಒಂದು ಸಾಫ್ಟ್ವೇರ್ ಕಂಪ್ನಿ, ತುಂಬ ಕಮ್ಮಿ ಸಂಬಳಕ್ಕೆ ಸಿಕ್ಕಿತ್ತು. ಹೋಗೋ ದಿನ ಆ್ಯಕ್ಚುಲಿ ನಾನು ರೆಡಿಯಾಗಿ ಫಾರ್ಮಲ್ಸ್ ಎಲ್ಲ ಹಾಕೊಂಡು ರೆಡಿಯಾಗಿ ಹೊರಟಕ್ಕೆ ರೆಡಿ ಹಾಕಿದ್ದೆ. ಕೆಲಸ ಸಿಕ್ಕಿತ್ತು. ಬಟ್ ನನಗೆ ಐ ಫೆಲ್ಟ್ ಐ ವಾಸ್ ಮಿಸ್ಸಿಂಗ್ ಸಮಥಿಂಗ್ ಅಂತ. ಅಮ್ಮ ಜ್ಞಾಪಕ ಇದೆಯಾ? ಈಚೆ ಹೋದ್ರ? ಹಾಂ. ಆವಾಗ ಅಪ್ಪಂಗೆ ಹೇಳಿದೆ ನಾನು ದಟ್ ಯಾಕೋ ನನಗೆ ಮನಸ್ಸಿಗೆ ಓಕೆ ಅಂತ ಅನಿಸ್ತಿಲ್ಲ, ಬೇಡ ಅಂತ ಅನಿಸುತ್ತೆ ಅಂತಂದು. ರೆಡಿಯಾಗಿದ್ದವನು ಎಲ್ಲ ತೆಗೆದಿಟ್ಬಿಟ್ಟು ಬಸ್ ಹಿಂಗೇನು ಅನಿಸುತ್ತೆ ಮಾಡೋಗು ಅಂತ ಅಂದ್ಬಿಟ್ಟು ಅಂದರು. ಬೆಂಗಳೂರಿಗೆ ಹೊರಟು ಬಂದೆ. ಬೆಂಗಳೂರಲ್ಲಿ ಒಂದಷ್ಟು ದಿನ ನಾಟಕ ಮಾಡೋಕ್ಕೆ ಅಂತ ಬಂದಿದ್ದೆ. ಇಲ್ಲೂ ಜಾಸ್ತಿ ದಿನ ಯಾರೂ ಇಲ್ಲ. ಬಸ್ ಹತ್ಕೊಂಡು ಬಂದೆ. ಒಂದು ಸ್ವಲ್ಪ ಖರ್ಚಿರೋದು. ಬಸ್ಸಲ್ಲಿ ಓಡಾಡ್ತಿದ್ದೆ. ನನ್ನ ಕಸಿನ್ ಮನೇಲಿ ಉಳ್ಕೊಂಡಿದ್ದೆ, ಪ್ರತಾಪ್ ಅಂತ. ಅವನು ಮತ್ತು ಅವ್ರ ಅಮ್ಮ ಇರ್ತಾಯಿದ್ರು ಮನೆಯಲ್ಲಿ. ಸುಮಾರು ದಿನ ಅವ್ರ ಮನೇಲಿ ಸ್ಪೆಂಡ್ ಮಾಡ್ತಿದ್ದೆ. ಬಸ್ಸಲ್ಲಿ ಓಡಾಡ್ತಾಯಿದ್ದೆ ನಾಟಕಗಳು ಮಾಡೋದಕ್ಕೋಸ್ಕರ, ಕಲಿಯೋದಕ್ಕೋಸ್ಕರ. ಇಲ್ಲಿ ಉಳ್ಕೊಳಕ್ಕಾಗಲಿಲ್ಲ ಜಾಸ್ತಿ. ಹಾಂ ಹೌದು, ಒಂದಷ್ಟು ದಿನ ನಡ್ಕೊಂಡು ಹೋಗಿದ್ದು ಇದೆ. ಸೊ ಇಲ್ಲಿ ದುಡ್ಡು ಬೇಕು ಬೆಂಗಳೂರಲ್ಲಿ ಬದುಕೋಕ್ಕೆ. ದುಡ್ಡು ಇರಲಿಲ್ಲ ನನಗೆ, ಏನು ಇನ್ಕಮ್ ಇರಲಿಲ್ಲ ಅಂತ ವಾಪಸ್ ಹೋಗಿದ್ದೆ. ಅದಾದಮೇಲೆ ಒಂದಷ್ಟು ಇಲ್ಲೂ ಆ ನಾಟಕಗಳು ಮಾಡೋ ಸಮಯದಲ್ಲಿ ಒಂದಷ್ಟು ಆಡಿಷನ್ಸ್ ಮಾಡಿದ್ದೆ. ಆಮೇಲೆ ಒಂದಷ್ಟು ಕಾಂಟ್ಯಾಕ್ಟ್ಸ್ ಸ್ಪ್ರೆಡ್ ಆಗಿತ್ತು. ಸೊ ಒಂದು ಆಡಿಷನ್ಗೆ ಅಂತ ಕಾಲ್ ಬರುತ್ತೆ, ಬಂದೆ, ಅಟೆಂಡ್ ಮಾಡಿದೆ. ಐ ಆಮ್ ಗ್ರೇಟ್ಫುಲ್ ಟು ಮೈ ಫಸ್ಟ್ ಡೈರೆಕ್ಟರ್ ಪ್ರೀತಮ್ ಶೆಟ್ಟಿ ಸರ್. ತುಂಬ ತಾಳ್ಮೆಯಿಂದ ನನಗೆ ಆ್ಯಕ್ಟಿಂಗ್ ಹೇಳ್ಕೊಟ್ಟಿದ್ದಾರೆ. 25-30 ಟೇಕ್ ಮಾಡಿದ್ದು ಇದೆ ಹೊಸದ್ರಲ್ಲಿ. ಸೊ ಅವಕಾಶ ನನಗೆ ಸಿಗೋದಕ್ಕೂ ಅವರೇ ಕಾರಣ, ಪ್ರೀತಮ್ ಶೆಟ್ಟಿ ಅವರು. ನ್ಯಾಷನಲ್ ಅವಾರ್ಡ್ ಬಂದಿದೆ ಅವ್ರು ಮಾಡಿರುವಂಥ ಒಂದು ಡೈರೆಕ್ಷನ್ಗೆ. ಸುಮಾರು ಸೀರಿಯಲ್ ಸೂಪರ್ ಹಿಟ್ ಆಗಿದೆ. ಸೊ ಇವನೇ ಬೇಕು ಅಂತ ಪಟ್ಟು ಹಿಡಿದು ಚಾನಲ್ ಜೊತೆನೂ ಅವ್ರು ಮಾತಾಡಿ ಡಿಸ್ಕಸ್ ಮಾಡಿ ನನಗೆ ಆ ಒಂದು ಅವಕಾಶ ಕೊಡಿಸಿದವರು. ಸೊ ಅವರು ಏನೇ ಆಗಿದ್ದರು ಅವರು ಅವತ್ತು ಅವಕಾಶ ಕೊಟ್ಟಿದ್ದಕ್ಕೆ ಕಾರಣ. ನಾನು ಇವತ್ತು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಪ್ರೀತಮ್ ಸರ್ನ. ಆ್ಯಂಡ್ ಅದಾದಮೇಲೆ ಒಂದಾದಮೇಲೆ ಒಂದು ಆಪರ್ಚುನಿಟಿ ಸಿಗ್ತಾ ಬಂತು. ಐ ವಾಸ್ ಆಲ್ವೇಸ್ ವೇಟಿಂಗ್ ಫಾರ್ ಗುಡ್ ಆಪರ್ಚುನಿಟಿ. ಒಂದು ಒಳ್ಳೆ ದೊಡ್ಡ ಪರದೆ ಮೇಲೆ ನನ್ನ ಸಿನಿಮಾ ಬರಬೇಕು ಅನ್ನೋದು ಯಾವಾಗಲೂ ಆಸೆ. ಐ ಆಮ್ ವೇಟಿಂಗ್ ವಿತ್ ಫಿಂಗರ್ಸ್ ಕ್ರಾಸ್ಡ್. ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಅದನ್ನು ಮಾಡ್ತೀನಿ ವಿತ್ ಅ ಬ್ಯಾಂಗ್. ಓಕೆ, ಇನ್ನು ಕಾರ್ತಿಕ್, ಪ್ರತಿಯೊಂದು ಕಂಟೆಸ್ಟೆಂಟನ್ನು ನಾವು ಕೇಳುವಾಗ BB ಮನೆಗೆ ಎಷ್ಟು ಪ್ರಿಪ್ರೇಷನ್ ಮಾಡಿದೆ, ಎಷ್ಟು ಒಂದು ಶಾಪಿಂಗನ್ನು ಮಾಡಿದ್ರಿ ಅಂತ ಕೇಳ್ತೀವಿ. ಪ್ರೀವಿಯಸ್ ಕಂಟೆಸ್ಟೆಂಟ್ಸ್ ಎಲ್ಲ 3 lakhs 4 lakhs ಒಂದಿಷ್ಟು ಪಟ್ಟಿಯನ್ನು ಕೊಟ್ಟರು, ಅಷ್ಟು ಖರ್ಚಾಯಿತು ಮನೆ ಒಳಗೆ ಹೋಗೋದಕ್ಕೆ ಅಂತ. ನೀವು ಎಷ್ಟು ಶಾಪಿಂಗ್ ಮಾಡಿದ್ರೆ, ಯಾರು ಡ್ರೆಸ್ ಕಳಿಸ್ತಾ ಇದ್ರು ಆಚೆಯಿಂದ? ಸರ್ ಆ್ಯಕ್ಚುಲಿ ನಾನು ಒಂದು 6 ತಿಂಗಳಿಂದ ಫುಲ್ ಪ್ರಿಪೇರ್ ಆಗಿದ್ದೆ. ಬಿಗ್ ಬಾಸ್ ನೋಡಿಕೊಂಡು, ಹಳೆ 9 ಸೀಸನ್ನು ನೋಡಿಕೊಂಡು 6 ತಿಂಗಳಿಂದ ಫುಲ್ ಶಾಪಿಂಗ್ ಮಾಡ್ತಾಯಿದ್ದೆ. ಇವತ್ತು ಸಂಜೆ ಶೂಟಿಂಗ್ ಅಂತಂದರೆ ನಾನು ಬೆಳಗ್ಗೆ ಒಪ್ಕೊಂಡು ಇದ್ದಿದ್ದು. ಆವತ್ತು ದಿನ ನನ್ನ ಬರ್ಡೇ ದಿನ, ಅದು ಫುಲ್ ಹೆಕ್ಟಿಕ್ಕಾಗಿ ಓಡಾಡಿಕೊಂಡು ನನ್ನ ಬರ್ಡೇ ದಿನ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದು ನಾನು. ಸೊ ಐ ವಾಸ್ ನಾಟ್ ಪ್ರಿಪೇರ್ಡ್ ಫಾರ್ ಎನಿಥಿಂಗ್. ಐ ವಾಸ್ ಜಸ್ಟ್ ಮೈಸೆಲ್ಫ್, ಬೀಯಿಂಗ್ ಮೈಸೆಲ್ಫ್. ಆ್ಯಂಡ್ ಅವತ್ತು ದಿನ ಎಲ್ಲ ನನ್ನ ಬರ್ಡೇ ದಿನವೂ ನಾನು ತುಂಬ ಕೆಲಸ ಮಾಡಿದೆ. ಯಾಕಂದರೆ ಒಂದಷ್ಟು ರಿಪೋರ್ಟ್ಸ್ ಕೊಡಬೇಕಾಗಿರುತ್ತೆ ಹೆಲ್ತ್ ವಿಷಯಗಳಲ್ಲಿ. ಎಷ್ಟೊಂದು ಚೆಕಪ್ ಮಾಡಿಸಿ ಅವ್ರಿಗೆ ರಿಪೋರ್ಟ್ಸ್ ಕೊಡಬೇಕಾಗಿ ದಿನ ಎಲ್ಲ ಅದನ್ನೇ ಮಾಡಿದೆ. ಮಧ್ಯಾಹ್ನ ಬಂದು ಫುಲ್ VT ಶೂಟ್ ಮಾಡಿದೆ. ಆ್ಯಂಡ್ ಒಂದಷ್ಟು ಕೆಲಸಗಳನ್ನ, ಜವಾಬ್ದಾರಿಗಳನ್ನ ವಹಿಸಬೇಕಾಗಿರುತ್ತೆ. ನನ್ನ ತಮ್ಮ ಇಲ್ಲೇ ಇದ್ದಾನೆ. ಹಿ ಲುಕ್ಡ್ ಆಫ್ಟರ್ ಎವ್ರಿಥಿಂಗ್. ಶಶಾಂಕ್ ಅಂತ, ಚಿಕ್ಕಮ್ಮನ ಮಗ, ಅಮ್ಮನ ತಂಗಿ ಮಗ, ಎಲ್ಲ ಅವನೇ ನೋಡ್ಕೊಂಡಿರೋದು 4 months. ಸೊ ನಾನು ಒಳಗಡೆ ಇದ್ದಾಗ ಇವ್ರು ಹೇಳಿದ್ರೆ ಎಲ್ಲ 3-4 lakhs ಖರ್ಚೆಲ್ಲ ಸುಮಾರು ಖರ್ಚು ಮಾಡಿದ್ದಾರೆ. ನಾನು ಎಲ್ಲ ಜವಾಬ್ದಾರಿಗಳಿಗೂ ಅದಕ್ಕಿಂತ ಕಮ್ಮಿ ಅಮೌಂಟೇ ಇದ್ದಿದ್ದು. ಬಟ್ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಸೊ ಅಷ್ಟೇ. ಐ ವಾಸ್ ನಾಟ್ ಪ್ರಿಪೇರ್ಡ್. ಓಕೆ, ಸೊ ಇನ್ನು ಬಿಗ್ ಬಾಸ್ ಅಂತ ಹೇಳಿ ಬಂದರೆ ಜನಗಳಿಗೆ ಸಾಮಾನ್ಯವಾಗಿ ಇರುವಂಥ ಪ್ರಶ್ನೆ, ಎಷ್ಟು ಪೇಮೆಂಟ್ ಕೊಡ್ತಾರೆ? ನಿಮ್ದು ಇವಾಗ 50 lakhs ಅಂತ ರಿವೀಲ್ ಆಗಿದೆ, ಬಟ್ ಅದರಲ್ಲಿ ಟ್ಯಾಕ್ಸ್ ಎಲ್ಲ ಕೂಡ ಕಟ್ ಆಗುತ್ತೆ. ಸೊ ಎಷ್ಟು ಬಂತು, ಏನು ಕತೆ? ಇಲ್ಲ, 50 ಲಕ್ಷದ ಜೊತೆ ಇನ್ನೊಂದು 50 ಲಕ್ಷ ಸೇರಿಸ್ಕೊಟ್ಟಿದ್ದಾರೆ ನನ್ನ ಆಟ ನೋಡಿ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಅಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ಇಲ್ಲ, ಅದು ಟ್ಯಾಕ್ಸ್ ಎಲ್ಲ ಹೆಂಗೆ ಏನು ಅಂತ ಲೀಗಲ್ ಆಗಿ ಏನೇನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ದಿಸ್ ಇಸ್ ಫಸ್ಟ್ ಟೈಮ್ ನಾನು ಬಿಗ್ ಬಾಸು. ನೆಕ್ಸ್ಟ್ ಟೈಮ್ ಗೆದ್ದಾಗ ನನಗೆ ಇದೆಲ್ಲ ಗೊತ್ತಿರುತ್ತೆ, ಆವಾಗ ಎಲ್ಲ ಹೇಳ್ತೀನಿ. ಇವಾಗ ಅಂದರೆ ಪೇಮೆಂಟ್ ಬಗ್ಗೆ ಅಂತೂ ಎಲ್ಲೂ ರಿವೀಲ್ ಮಾಡಲ್ಲ.
ಇಲ್ಲ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನೂ. ಸೊ ಹೇಗಾಗುತ್ತೆ ಏನು ಅಂತ ಗೊತ್ತಿಲ್ಲ. ಒಂದಷ್ಟು ಟ್ಯಾಕ್ಸ್ ಅಂತೂ ಕಟ್ಟಾಗಿಬಿಟ್ಟೆ ಬರುತ್ತೆ. ಸೊ ಎಲ್ಲ ಕ್ಲಿಯರ್ ಆದಮೇಲೆ ಮತ್ತೆ ನೀವು ಇನ್ನೊಂದ್ಸಲ ಇಂಟರ್ವ್ಯೂ ತೊಗೊಳ್ಳಿ, ಅವಾಗ ನಾನು ಹೇಳ್ತೀನಿ. ಅದು ಬಿಟ್ಟರೆ ಕಾರ್ದು ಅಷ್ಟೇ. ಕಾರ್ ಅವರೇ ಒಂದು ವಿಷಯ ಏನೋ ಹೇಳಿದ್ದಾರೆ, ದಟ್ ನನಗೆ ಇಷ್ಟವಾಗಿರೋ ಕಲರ್ನೇ ಅವ್ರು ಸೆಲೆಕ್ಟ್ ಮಾಡಿಕೊಡ್ತಾರೆ ಅಂತ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್, ಎಲ್ಲ ಕ್ಲಿಯರೆನ್ಸ್ ಆಗಿ ಬರೋ ಅಷ್ಟೊತ್ತಿಗೆ. ಗಾಡಿ ಒಂದು ಬಂದಿದೆ, ಬಾನ್ಸ್ ಇನ್ಫಿನಿಟಿ. ಇನ್ನೂ ಸುಮಾರು ಆಗೋದಿದೆ ಅವ್ರ ಕಡೆಯಿಂದ. ಇನ್ನು ಕಾರ್ತಿಕ್, ಏನಂದರೆ ನಾವು ಪ್ರತಿಯೊಂದು ಕಂಟೆಸ್ಟೆಂಟು ಪ್ರತಿಯೊಂದು ಸೀಸನ್ ಯಾರು ಆಚೆ ಬರ್ತಾರೋ ಎಲ್ಲರನ್ನೂ ಕೇಳ್ತಾ ಇದ್ದೀವಿ. ನೀವು ಕೂಡ ಈಗ ಸೀಸನ್ 10 ವಿನ್ನರು. ಸ್ಕ್ರಿಪ್ಟೆಡಾ, ಎಲ್ಲ ಸಿಗುತ್ತಾ, ಎಲ್ಲ ಹೇಳ್ಕೊಡ್ತಾರಾ? ಆಮೇಲೆ ಏನು ಅಲ್ಲಿ ಡ್ರಿಂಕ್ಸ್ ಕೊಡ್ತಾರೆ, ಸಿಗರೇಟ್ ಕೊಡ್ತಾರೆ. ಕೆಲವೊಂದು ಈ ಸಲ ನೆಕ್ಸ್ಟ್ ಲೆವೆಲ್ ಟ್ರೋಲಿಂಗ್ ಆಗಿದೆ, ಮೊಬೈಲು ಯೂಸ್ ಮಾಡ್ಬೋದು ಅನ್ನೋದು. ನೀವು ಎಷ್ಟು ಆನ್ಲೈನ್ ಇರ್ತಿದ್ರಿ, ಏನು ಕತೆ? ನಾನು ಡೈಲಿ ನಾನು ಫೋನ್ ಯೂಸ್ ಮಾಡ್ತಾ ಇದ್ದೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಫೋನ್ ಸ್ಕ್ರಾಲ್ ಮಾಡ್ತಾ ಇದ್ದೆ. ಆ್ಯಂಡ್ ನಮಗೆ ಮೊಬೈಲ್ ಯೂಸ್ ಮಾಡೋಕ್ಕೆ ತುಂಬ ಅವಕಾಶ ಮಾಡಿಕೊಡ್ತಾ ಇದ್ರು. ಇನ್ನೊಂದೇನೋ ಪ್ರಶ್ನೆ ಕೇಳಿದ್ರಲ್ಲ, ಎಲ್ಲ ಕೊಡ್ತಾಯಿದ್ರು. ಸಿಗರೇಟ್ ಕೊಡ್ತಾಯಿದ್ರು, ಎಣ್ಣೆ ಕೊಡ್ತಾಯಿದ್ರು, ಇನ್ನೊಂದೇನೋ ಕೇಳಿದ್ರಲ್ಲ, ಮೊಬೈಲ್ ಯೂಸ್ ಮಾಡ್ತಾಯಿದ್ರು. ಎಲ್ಲ ಮಾಡ್ತಾಯಿದ್ವಿ. ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಸ್ಕ್ರಿಪ್ಟ್ ಕೊಡ್ತಾಯಿದ್ರು, ಹಿಂಗೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತಾಯಿದ್ರು. ನಾನು ಕೋಪ ಮಾಡ್ಕೊಂಡಿದ್ದೂ ಅದು ಆ್ಯಕ್ಟಿಂಗೇ. ಅದು ಇಲ್ಲ, ಇಟ್ಸ್ ಜಸ್ಟ್ ಫನ್. ತಮಾಷೆಗೆ ಹೇಳಿದ್ದು. ಬಿಗ್ ಬಾಸ್ ಇಟ್ ಈಸ್ ಆಲ್ ಅಬೌಟ್ ಪರ್ಸ್ನಾಲಿಟಿ. ಇಟ್ ಈಸ್ ಅ ಪರ್ಸ್ನಾಲಿಟಿ ಗೇಮ್. ಸ್ಕ್ರಿಪ್ಟಿಂಗ್ ಆಗಿದ್ದರೆ ಇಷ್ಟು ಅದ್ಭುತವಾಗಿ ಏನೋ ಜನಗಳಿಗೆ ರೀಚ್ ಆಗೋಕ್ಕಾಗ್ತಿರ್ಲಿಲ್ಲ, ಕನೆಕ್ಟ್ ಆಗೋಕ್ಕಾಗ್ತಿರ್ಲಿಲ್ಲ. ನಾವು ನಾಟಕ ಮಾಡಿದಿದ್ರೆ ಜನಗಳಿಗೆ ಗೊತ್ತಾಗಿರ್ತಿತ್ತು. 113 ದಿನಗಳ ಕಾಲ ನಾವು ಸ್ಕ್ರಿಪ್ಟಿಂಗ್ ಮಾಡೋಕ್ಕಾಗಲ್ಲ. ಇಫ್ ಯು ವಾಂಟ್ ಟು ಕಟ್, ಯು ಕ್ಯಾನ್ ಕಟ್. ಶೈನ್ ಆಗ್ತಾ ಇದ್ದೀರಾ? ಅದು ನ್ಯಾಚುರಲ್ ಶೈನು ಸರ್, ಗೆದ್ದಿದ್ದೀನಲ್ಲ. ಓಕೆ, ಯಾವ ಕ್ವಶನ್ ಕೇಳ್ತಿದ್ದೆ? ಸ್ಕ್ರಿಪ್ಟು. ಎಸ್, ಇಲ್ಲ, ಸ್ಕ್ರಿಪ್ಟಿಂಗ್ ಅಂತ ಆಗಿದ್ದಿದ್ರೆ ಜನಗಳಿಗೆ ಇಷ್ಟು ಕನೆಕ್ಟ್ ಆಗೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಮೊಬೈಲ್ದು ಆ್ಯಕ್ಚುಲಿ ಕೊಡ್ತಾಯಿದ್ರು, ಡೈಲಿ ಕೊಡ್ತಾಯಿದ್ರು. ಬಟ್ ನಿನ್ಗೆ ಯಾವ ಫೋನ್ ಕೊಟ್ಟಿದ್ದು ನಾನು? ನಿಂಗೆ ಬೇರೆ ಫೋನ್ ಕೊಟ್ಟಿದ್ದ? ಅದು ಮೇಡಮ್ ಏನು ಗೊತ್ತಾ, ಅದು ಇದು ಟ್ರಿಮ್ಮರ್ ಚಾರ್ಜರು. ಅವ್ರ ಚಾರ್ಜರ್ಗೆ ಕೇಬಲ್ನ ತೆಗೆದು ಮೊಬೈಲ್ ಅಡಾಪ್ಟರ್ಗೆ ಹಾಕೊಂಡಿರೋದು. ಬರೀ ಅರ್ಧ ಮಾತ್ರ ಬಂದಿದೆ ಅದು ಆ ಫ್ರೇಮಲ್ಲಿ. ಅದು ಫುಲ್ ವೈರಲ್ ಆಗಿತ್ತಂತೆ. ಶ್ರುತಿ ಮೇಡಮ್ ಒಳಗಡೆ ಬಂದಾಗ ಅದನ್ನು ಹೇಳಿದ್ದು, ಏನು ಫೋನಲ್ಲಿ ಯೂಸ್ ಮಾಡೋದು ಏನು ಅಂತ. ನಾವು ಗಾಬರಿ ಆದ್ವಿ. ಅಯ್ಯೋ, ಫೋನ್ ಯೂಸ್ ಮಾಡೋಂಗಿದ್ದಿದ್ರೆ ನಾವು ಅಷ್ಟು, ಅಮ್ಮ ಎಲ್ಲ ಬಂದಾಗ ಅಷ್ಟು ಇಮೋಷ್ನಲ್ ಆಗೋಕ್ಕೆ ಸಾಧ್ಯನೇ ಇರ್ತಾ ಇಲ್ಲ. ನಾನು ಲೋ ಆಗೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಅಮ್ಮ ಅಂದರೆ ತುಂಬ ಇಷ್ಟ ಅನ್ಸುತ್ತೆ ಅಮ್ಮಂಗೂ ನಿಮ್ಮನ್ನು ಕಂಡ್ರೆ, ಬಿಕಾಸ್ ಟ್ರಿಪ್ ಎಲ್ಲ ಪ್ಲಾನ್ ಮಾಡಿದ್ದಾರೆ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನನಗೆ ಹೇಳೇ ಇಲ್ಲ, ನನಗೆ ಗೊತ್ತಿಲ್ಲದಿರೋ ವಿಷಯ ಇಷ್ಟೊಂದು ನೀವು ಇವಾಗ ಮಾತಾಡಿದ್ದೀರಾ? ಇಲ್ಲ, ನನ್ನ ಹತ್ರ ಹೇಳಿಲ್ಲ. ನನಗೆ ಅಷ್ಟೆಲ್ಲ ಮಾತಾಡೋಕೆ ಅವಕಾಶ ಸಿಕ್ಕಿ ಇಲ್ಲ. ಅವ್ರಿಗೊಂದಷ್ಟು ದೇವಸ್ಥಾನಗಳು ಟ್ರಿಪ್ ಓಡಿಸೋ ಇದಿದೆ. ಕಾರ್ ಬರಲಿ, ಹೊಸ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಇನ್ನು ಈಗ ಶಾಕಿಂಗ್ ಅನಿಸಿದ್ದು ಯಾವುದು ನಿಮಗೆ? ಆಚೆ ಬಂದು ಓ ಹಿಂಗಾಗಿದೆಯಾ ಅಂತ ಯಾವುದಾದ್ರೂ ಅನಿಸಿದ್ದು? ಶಾಕಿಂಗ್ ಅಲ್ಲ, ಸರ್ಪ್ರೈಸಿಂಗ್ ಆಯಿತು. ಜನಗಳು ನನಗೆ ಕೊಟ್ಟಿರೋ ಪ್ರೀತಿ, ಒಂದು ಆಶೀರ್ವಾದ ನೋಡಿ ಸಖತ್ ಖುಷಿ ಆಯಿತು. ಒಳಗಡೆ ಬರಬೇಕಾದ್ರೆ ಐ ವಾಸ್ ಜಸ್ಟ್ ಕಾರ್ತಿಕ್ ಮಹೇಶ್. ನೌ ಐ ಆಮ್ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದ ಫ್ಯಾನ್ಸ್ ಆ್ಯಂಡ್ ಮೈ ಫ್ಯಾನ್ ಪೇಜಸ್. ಎಲ್ಲ ನೋಡಿದ್ದೀನಲ್ಲ ನಿಮ್ಮನ್ನ ಎಲ್ಲಿ ನೋಡಿದ್ದು, ಯಾವ ಸೀರಿಯಲ್ ಹೇಳಿ, ನಿಮ್ಮ ಹೆಸರೇನು ಹೇಳಿ ಅಂತ ಕೇಳ್ತಿದ್ರು. ಇವತ್ತು ಪ್ರತಿ ಮನೆಯಲ್ಲೂ ಕಾರ್ತಿಕ್ ಅಂತಾರೆ, ಕಾರ್ತಿಕ್ ಮಹೇಶ್ ಅಂತ ಕರೀತಾರೆ. ನನಗೋಸ್ಕರ ವೋಟ್ ಮಾಡಿದ್ದಾರೆ, ನನಗೋಸ್ಕರ ಹರಕೆ ಹೊತ್ಕೊಂಡಿದ್ದಾರೆ, ನನಗೋಸ್ಕರ ಪೂಜೆ ಮಾಡಿದ್ದಾರೆ. ಆ್ಯಂಡ್ ಎಷ್ಟೊಂದು ಕಡೆ ಅನ್ನದಾನ ಮಾಡಿದ್ದಾರೆ. ಅವರು ಹರಕೆ ಹೊತ್ಕೊಂಡು ಅವ್ರು ತೀರಿಸ್ತಾ ಇದ್ದಾರೆ. ಇದು ಅವ್ರ ಪ್ರೀತಿ. ಬಿಗ್ ಬಾಸ್ ಹ್ಯಾಸ್ ಗಿವನ್ ಆಲ್ ದಿಸ್. ಐ ಆಮ್ ಥ್ಯಾಂಕ್ಫುಲ್ ಟು ಬಿಗ್ ಬಾಸ್. ಬೇರೆ ಯಾವುದಾದ್ರೂ ವಿಚಾರ ಅಥವಾ ಬೇರೆ ಯಾವುದಾದ್ರೂ ಫ್ಯಾನ್ ಫಾಲೋವಿಂಗ್ ನೋಡಿ ನಿಮ್ಗೊಂದು ಐಡಿಯಾ ಇರುತ್ತೆ ಹೀಗಿರ್ಬೋದು ಅಂತ. ಬೇರೆ ಕಂಟೆಸ್ಟೆಂಟ್ಸ್ದು ಯಾವ ಫ್ಯಾನ್ ಫಾಲೋವಿಂಗ್ ನೋಡಿ ಶಾಕ್ ಆಯಿತು ನಿಮಗೆ? ನಂದನ್ನೇ ನೋಡೋಕೆ ನಂಗೆ ಸರಿಯಾಗಿ ಟೈಮ್ ಸಿಕ್ಕಿಲ್ಲ. ಬೇರೆಯವ್ರದ್ದು ಎಲ್ಲಿಂದ ನೋಡಲಿ, ನಾನು ಬೇರೆಯವ್ರದ್ದೆಲ್ಲ ನೋಡಿಲ್ಲ. ಆ್ಯಂಡ್ ನಾನು ಒಳಗಡೆ ಇದ್ದಾಗ ಇನ್ನೂ ಸಾಕಷ್ಟು ಏನೋ ಬೇರೆ ಫ್ಯಾನ್ಸು ನಮ್ಮ ಫ್ಯಾನ್ಸಿಗೆ ಬೈಯೋದು, ನಮ್ಮ ಫ್ಯಾನ್ಸು ಅವ್ರ ಫ್ಯಾನ್ಸಿಗೆ ಬೈಯೋದು, ಆ ಥರ ಏನೋ ಆಗ್ತಿತ್ತಂತೆ. ನಾವು ನಮಗೆ ಯಾರು ಇಷ್ಟ ಇರ್ತಾರೋ ಅವ್ರ ಬಗ್ಗೆ ಹೊಗಳೋಣ, ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡೋದು, ಇನ್ನೊಬ್ಬರನ್ನ ಕೆಳಗೆ ತಳ್ಳೋ ಪ್ರಯತ್ನ ಯಾಕೆ, ಅದು ಬೇಡ.
ನಾನು ನನ್ನ ಫ್ರೆಂಡ್ಸ್ಗೂ ಅದನ್ನೇ ಹೇಳೋದು, ಲೆಟ್ಸ್ ಗ್ರೋ, ನಾವು ಬೆಳೆಯೋಣ, ಇನ್ನೊಬ್ಬನ ತುಳಿಯೋದು ಬೇಡ ಅಂತ ಅಷ್ಟೆ. ಓಕೆ, ಇನ್ನು ಎಲ್ಲರದು ಒಂದೊಂದು ಹೆಸರು ಹೇಳ್ತೀನಿ, ಒನ್ ವರ್ಡಲ್ಲಿ ಪಟ್ ಅಂತ ಹೇಳ್ಬಿಡಿ ಅಥವಾ ಒಂದು ಸೆಂಟೆನ್ಸಲ್ಲಿ ಹೇಳ್ಬಿಡಿ ಅವ್ರ ಬಗ್ಗೆ ಏನು ಅನಿಸುತ್ತೆ ಅಂತ. ಡ್ರೋನ್ ಪ್ರತಾಪ್ ಸ್ಮಾರ್ಟ್, ಸಂಗೀತ ಸಂಗೀತ ಸ್ಟ್ರಾಂಗ್, ಮಚ್ಚ, ಓಕೆ, ವರ್ತೂರ್ ಸಂತೋಷ್, ಇನ್ನೋಸೆಂಟ್, ತುಕಾಲಿ ಸಂತೋಷ್. ಈ ಹೆಸರನ್ನ ನೀವು ಎಂಟರ್ಟೈನರ್. ಓಕೆ, ಸೊ ನೆಕ್ಸ್ಟ್ ಮೈಕೆಲ್. ಮೈಕಲ್ ಲಾಯಲ್, ವಿನಯ್, ಸೂಪರ್ ಸ್ಟ್ರಾಂಗ್. ಓಕೆ, ನಾನು ತುಕಾಲಿ ಹೆಸರನ್ನ ತುಂಬ ನೋಟ್ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳಿದ್ದು ಅಂದರೆ ಯಾರು ಕೂಡ ತುಕಲಿ ಚೇಂಜ್ ಮಾಡ್ತೀನಿ, ಕೇಳೀಗ ಕೇಳಿ, ತುಕಾಲಿ ಬೀನ್ ಬ್ಯಾಗ್. ಓಕೆ, ಇನ್ನು ತುಕಾಲಿನ ನಾನು ಯಾಕಷ್ಟು ಪ್ರಯಾರಿಟಿ ಕೊಟ್ಟೆ ಅಂದರೆ ನಿನ್ನೆ ಕೂಡ ನಮ್ಮ ಇಂಟರ್ವ್ಯೂವಲ್ಲಿ ಅವ್ರು ಮಾತಾಡುವಾಗ ಹೇಳ್ತಾ ಇದ್ರು ಅವನ ಗೆಲುವನ್ನು ನೋಡಿ ನಾನು ತುಂಬ ಖುಷಿ ಪಟ್ಟೆ ಅಂತ ಹೇಳಿ. ಜೊತೆಗೆ ನಿಮಗೊಂದು ಚಾನ್ಸನ್ನು ಕೊಡ್ತಾರೆ, ಯಾರೂ ಕೊಡದೇ ಇರುವಂತಹ ಸಂದರ್ಭದಲ್ಲಿ ಎಲ್ಲರೂ ನಿಮ್ಮನ್ನು ಕೆಳಗಡೆ ಹಾಕಿ ತುಳಿತಾ ಇರ್ತಾರೆ. ಪ್ರಾಕ್ಟಿಕಲಿ ಯಾರು ನಿಮ್ಮನ್ನಲ್ಲಿ ನೀವು ಏನಂದರೆ ನಾನು ಎಲಿಮಿನೇಟ್ ಆಗಿ ಹೋಗ್ಬಿಡ್ತೀನಿ ಅನ್ನೋ ಒಂದು ಮನಸ್ಥಿತಿನೂ ಇತ್ತೇನೋ ನನಗೆ ಗೊತ್ತಿಲ್ಲ. ಸೊ ಅವಾಗ ತುಕಾಲಿ ಕೊಟ್ಟಂತಹ ಸಂತು ಪಂತು ಮಾಸ್ಟರ್ ಮೈಂಡ್ ಆ ಓಟು ಅಲ್ಲಿ ಯಾರಿಗೋ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಹಾಕಿದ್ದೆ, ಅವ್ರಿಗೆಲ್ಲರಿಗೂ ದೊಡ್ಡ ಶಾಕು. ವಿನಯ್, ಸಂಗೀತ ಅವರೆಲ್ಲ, ವಿನಯ್ ಅಂತೂ ತುಕಾಲಿಗೆ ಮಾಡ್ತೀನಿ ಇವತ್ತು ನನಗೆ ಕೈ ಕೊಟ್ಟಿದ್ದಾನೆ ಅಂತೆಲ್ಲ ಹೇಳಿ ಆವಾಜ್ ಹಾಕ್ತಾಯಿದ್ರು. ಸೊ ನಿಮಗೆ ಆ ಒಂದು ಓಟ್ ಎಷ್ಟು ಇಂಪಾರ್ಟೆಂಟ್ ಆಯಿತು, ತುಕಾಲಿ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆದರು? ಸೀರಿಯಸ್ಲಿ ಅವರಿಬ್ಬರು ಮಾತಾಡ್ಕೊಂಡೆ, ನೀನು ಮಾತಾಡೋ, ನೀನು ಯಾಕೆ ಸೈಲೆಂಟ್ ಆಗಿದೆಯಾ, ನೀನು ಕೇಳಿದ್ರೆ ಮಾತ್ರ ನಾನು ಕೊಡ್ತೀನಿ ಅಂತ ಹೇಳಿದ್ದು. ನನಗೆ ಅದಕ್ಕೂ ಮುಂಚೆ ಹಿಂದಿನ ವಾರನೂ ನನಗೆ ಯಾರು ಟಾಸ್ಕ್ಗಳಲ್ಲಿ ಆಪರ್ಚುನಿಟಿ ಕೊಡ್ತಾ ಇರಲಿಲ್ಲ. ಆ ವಾರನೂ ನಾನು ಅಬ್ಸರ್ವ್ ಮಾಡಿದೆ, ಫಸ್ಟ್ ಟಾಸ್ಕಲ್ಲಿ ನೋಡಿದೆ ಯಾರು ಒಬ್ಬರು ನನ್ನ ಹೆಸರು ಹೇಳಲಿಲ್ಲ. ಸೆಕೆಂಡ್ ಟಾಸ್ಕ್ ನೋಡಿದೆ, ಸೆಕೆಂಡ್ ಟಾಸ್ಕ್ ನಾನು ಆಡ್ತೀನಿ ಅಂತ ಹೇಳಿದೆ, ತನಿಷಾ ಆಡ್ತೀನಿ ಅಂತಂದ್ಲು, ಎಲ್ಲರೂ ಅವಳಿಗೆ ಓಟ್ ಹಾಕಿದ್ರು. ಯಾಕಂದರೆ ಕಾಲು ನೋವಾಗಿತ್ತು ಅವಳಿಗೆ, ನಿಂತಾಡೋಂಥ ಟಾಸ್ಕ್ ಇತ್ತು, ಆಡಿದ್ಲು. ಮೂರನೇ ಟಾಸ್ಕು ನನಗೆ ವರ್ತೂರ್ ಹತ್ರ ಕೂತ್ಕೊಂಡು ನಾನು ಕೇಳಿದೆ, ಹೊರತು ಪ್ಲೀಸ್ ನನಗೆ ಹೆಲ್ಪ್ ಮಾಡಿ, ನೀವಾದರೂ ನನ್ನ ಹೆಸರು ತೊಗೊಳ್ಳಿ, ಯಾಕಂತಂದರೆ ಯಾರು ನನ್ನ ಹೆಸರು ತೊಗೊಳ್ಳಲ್ಲ, ಇನ್ನು ಮೋಸ್ಟ್ಲಿ ಇನ್ನು ಯಾವ ಟಾಸ್ಕಲ್ಲೂ ನನ್ನ ಹೆಸರು ತಗೊಳ್ಳೋದೇ ಇಲ್ಲ ಅಂತ ಹೇಳಿದೆ ನಾನು. ಅವ್ರು ಹೇಳಿ ನೀನು ಸ್ಟ್ಯಾಂಡ್ ತಗೋ, ನಾನು ನಿನ್ನ ಹೆಸರು ಹೇಳ್ತೀನಿ ಅಂತಂದರು. ಅವರು ಮತ್ತು ತುಕಾಲಿ ಇಬ್ಬರು ಸೇರಿ ಇದು ಮಾಡಿದ್ರು. ವರ್ತೂರ್ ನನ್ನ ಜೊತೆ ನಿಂತ್ಕೊಂಡು ತನಿಷಾ ಒಂದು ಸಲ ಹಿಂಗೆ ಯೋಚನೆ ಮಾಡ್ತಾಯಿದ್ಲು, ಏಯ್ ಕಾರ್ತಿಕ್ ಅಂತ ಹೇಳು ಅಂತ ಜೋರಾಗಿ ಹೇಳಿದ್ರು. ಮೆಜಾರಿಟಿ ವೋಟ್ ಬಂತು, ಎಲ್ಲರೂ ನನ್ನ ಹೆಸರೇ ತೊಗೊಂಡ್ರು. ಆ್ಯಂಡ್ ನನ್ನ ಟಾಸ್ಕ್ ನಾನು ಏನು ಆಡಿ ಪ್ರೂವ್ ಮಾಡ್ತಿದ್ದೆ ಅದನ್ನು ನಾನು ಪ್ರೂವ್ ಮಾಡಿದೆ. ಆ್ಯಂಡ್ ಇಟ್ ಆ್ಯಡೆಡ್ ಲಾಟ್, ಸಖತ್ ಆ್ಯಡ್ ಆಯಿತು ನನಗೆ. ನಂಗೆ ತುಂಬ ಪವರ್ ಬಂತು. ಅದಾದಮೇಲೆ ತುಂಬ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಯಿತು. ಓಕೆ, ಇನ್ನು ಬಡವ್ರ ಮಕ್ಕಳು ಬೆಳೀಲಿ ಅನ್ನೋದು ತುಂಬ ದೊಡ್ಡ ಮಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಕಾರ್ತಿಕ್ ಮಹೇಶ್ ಇವಾಗ ಬಿಗ್ ಬಾಸ್ ವಿನ್ನರು. ಸೊ ಕಾರ್ ಇದೆ, ಬೌನ್ಸ್ ಅವರ ಸ್ಕೂಟಿ ಇದೆ. ಸೊ ಎಲ್ಲರಿಗೂ ಇವಾಗ ಕ್ವೆಶ್ಚನ್, 50 lakhs ಬೇರೆ ತೊಗೊಂಡಿದ್ದಾರೆ. ಕಾರ್ತಿಕ್ ಮಹೇಶ್ ಅವರ ನೆಟ್ವರ್ತ್ ಎಷ್ಟು? ಅಯ್ಯಯ್ಯೋ, ನೆಟ್ವರ್ತ್ ಲೆಕ್ಕ ಹಾಕೋವರ್ಗಾಗಿದ್ದೀನಿ ನಾನು. ಗೊತ್ತಿಲ್ಲ ಮೇಡಮ್ ನನಗೆ. ನನ್ನ ಅಕೌಂಟ್ ಗೂಗಲ್ ಪೇಲಿ ಅದೊಂದು ಬ್ಯಾಲೆನ್ಸ್ ತೋರಿಸೋವ್ರಿಗೆಲ್ಲ ಯಾವುದು ಬಂದಿಲ್ಲ ನನಗಿನ್ನ, ಯಾವುದು ರೀಚ್ ಆಗಿಲ್ಲ. ಸಾಕಷ್ಟು ಕಷ್ಟಪಟ್ಟಿದ್ದೀನಿ ಆಯಿತಾ, ಅದನ್ನಂತೂ ಹೇಳಬಲ್ಲೆ. ಇವತ್ತು ನೆಟ್ವರ್ತ್ ಎಲ್ಲ ಏನು ಗೊತ್ತಿಲ್ಲ ನನಗೆ. ಏನು ಈಗ ಕ್ಲಿಯರ್ ಮಾಡೋದೇ ಸುಮಾರು ಸಾಲ ಮಾಡ್ಕೊಂಡು ಬಂದಿದ್ದೀನಿ. ಬಟ್ಟೆಗಳನ್ನ ಸಾಲ ಮಾಡಿ ತಂದಿರೋದು. ಫ್ಯಾಮಿಲಿಯಲ್ಲಿ ಎಷ್ಟೊಂದು ಜನ ಸಾಲ ಕೊಟ್ಟಿದ್ದಾರೆ, ಅವರೆಲ್ಲ ಸಾಲ ತೀರಿಸ್ಬೇಕು ಆಯಿತಾ. ನೆಟ್ವರ್ತ್ಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಎಷ್ಟು ಅಂತ. ನೆಟ್ವರ್ತ್ ಒಂದು ಎಷ್ಟಮ್ಮ ಕರ್ನಾಟಕದ ಇದು ಜನರ ಸಂಖ್ಯೆ ಎಷ್ಟು? ಏಯ್ ವೋಟ್ ಅಲ್ಲ, ಎಷ್ಟು ಹೋಲ್ ಕರ್ನಾಟಕ ಎಷ್ಟು ಕೋಟಿ ಇರೋದು ಜನ? 8 ಕೋಟಿನಾ? 8 ಕೋಟಿ ನನ್ನ ನೆಟ್ವರ್ತ್, 8 ಕೋಟಿ. ಸೊ ಇನ್ನು ಈ ಬಾರಿ ಪ್ರಮುಖವಾಗಿ ಪ್ರಥಮ್ ಅವರೊಂದು ಹೇಳಿರೋ ಸ್ಟೇಟ್ಮೆಂಟ್ ಎಲ್ಲ ಕಡೆ ವೈರಲ್ ಆಗಿದೆ. ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ಅಲ್ಲಿ ಲೀಲಾವತಿ ತೀರ್ಕೊಂಡಂತಹ ಸಂದರ್ಭದಲ್ಲಿ ಕೂಡ ಡ್ರೋನ್ ಮುಗ್ಧ ಅವನಿಗೆ ವೋಟ್ ಮಾಡಿ, ಈ ರೀತಿ ತುಂಬ ಟ್ಯಾಗ್ಗಳು ಬರ್ತವೆ, ತುಂಬ ಪೇಯ್ಡ್ ಪ್ರಮೋಷನ್ಸ್. ಹಾಂ, ಲೀಲಾವತಿ ಅವ್ರು ತೀರ್ಕೊಂಡಿರುವಂತಹ ಸಂದರ್ಭದಲ್ಲಿ ಇದು ಕೂಡ ನಿಮ್ಗೆ ಗೊತ್ತಿಲ್ಲ? ನನಗೆ ಗೊತ್ತೇ ಇಲ್ಲ. ಇಲ್ಲ, ನನಗೆ ಇವಾಗ ಎಷ್ಟೊಂದು ವಿಷಯಗಳು ನನಗೆ ಗೊತ್ತೇ ಇಲ್ಲ. ಐ ಆಮ್ ರಿಯಲಿ ಸಾರಿ, ಕಂಡೋಲೆನ್ಸಸ್. ಆ ಸಂದರ್ಭದಲ್ಲೂ ಕೂಡ ಡ್ರೋನ್ ಪ್ರತಾಪಿಗೆ ವೋಟ್ ಮಾಡಿ ಸಂಗೀತನ ವಿನ್ನರ್ ಮಾಡಿಸಿ ಇವ್ರು ಆ ವಿಡಿಯೋ ಶೇರ್ ಮಾಡಿದ್ರೆ ಅವ್ರಿಗೆ ಈ ಥರ ಟ್ಯಾಗ್ ಮಾಡ್ತಿದ್ರಂತೆ. ಸೊ ಅವ್ರು ತುಂಬ ಬೇಜಾರು ಮಾಡ್ಕೊಂಡು ಎಲ್ಲ ಕಡೆ ಹೇಳಿದ್ದಾರೆ, ಈ ಒಂದು ಪೇಯ್ಡ್ ಪ್ರಮೋಷನ್ ಮಾಡ್ತಿರೋರು ದಯವಿಟ್ಟು ಈ ರೀತಿ ಮಾಡಬೇಡಿ, ನನಗೆ ಟಾರ್ಚರ್ ಕೊಡಬೇಡಿ, ನನ್ನನ್ನು ಟ್ಯಾಗ್ ಮಾಡಬೇಡಿ ಅಂತ ಹೇಳಿ.
ಯಾವುದೇ ಸೀಸನಲ್ಲಿ ಆಗದಂತಹ ಒಂದು ಆ ಲೆವೆಲ್ನ ಪ್ರಮೋಷನ್ಸ್ ಈ ಬಾರಿ ಆಗ್ತಾ ಇದೆ ಅಂತೆಲ್ಲ ಅವ್ರು ಹೇಳಿದ್ರು. ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಬಿಕಾಸ್ ಪಾಕಿಸ್ತಾನ್ ಗಡಿಯಲ್ಲಿ ಯುದ್ಧ ಏನು ಮಾಡಿ ಬಂದಿಲ್ಲ ಅವರು, ಬಿಗ್ ಬಾಸ್ ಒಂದು ಶೋಗೆ ಹೋಗಿ ಮಾಡಿ ಬರ್ತಾ ಇರೋದು ಅಂತ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಅವ್ರು ಏನು ಪೇಯ್ಡ್ ಪ್ರಮೋಷನ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ನನಗೆ ಗೊತ್ತಿಲ್ಲ. ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಇನ್ನೋಸೆಂಟು, ಅವ್ನಿಗೆ ಯಾವ ಬ್ಯಾಕ್ಗ್ರೌಂಡು ಇಲ್ಲ ಪಾಪ. ಪೇಯ್ಡ್ ಪ್ರಮೋಷನ್ ಮಾಡೋ ಥರ ಗೊತ್ತಿಲ್ಲ ಅವ್ರ ಜೊತೆ ಯಾರು ಮಾಡಿದಾರೋ ಮಾಡಿಲ್ವೋ ಅಂತ. ಬಟ್ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಇಟ್. ಯಾರೋ ಒಬ್ಬರು ಆ ರೀತಿ ತೀರ್ಕೊಂಡಾಗ ಅವ್ರಿಗೇನು ರೆಸ್ಪೆಕ್ಟ್ ಸಲ್ಲಿಸಬೇಕು ಅದು ಸಲ್ಲಿಸಲೇಬೇಕು. ಮೇರು ನಟಿ ಅವರು, ಅವ್ರ ವಿಷಯ ನನಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದ್ದು. ಕಂಡೋಲೆನ್ಸಸ್ ಅವ್ರ ಫ್ಯಾಮಿಲಿಗೆ. ಸುಮಾರು ಯಾವುದಮ್ಮ ಅವ್ರದ್ದು ಸತ್ಯ ಹರಿಶ್ಚಂದ್ರ ಮಾಡಿದಲ್ಲ, ಸುಮಾರು ಸಿನಿಮಾಗಳು ನೋಡಿದ್ದೀನಿ ಅವ್ರದ್ದು. ಹೌದು, ಅವ್ರು ಆ್ಯಕ್ಟ್ ಮಾಡಿರೋಂಥದ್ದು ಸಖತ್ ಗ್ರೇಟ್ ಆ್ಯಕ್ಟ್ರೆಸ್ ಅವರು. ರೆಸ್ಪೆಕ್ಟ್ ಅವ್ರ ಮೇಲೆ ಯಾವಾಗಲೂ ಇದೆ. ಅವ್ರನ್ನ ಆ್ಯಕ್ಚುಲಿ ಕಣ್ಣಾರೆ ನೋಡಬೇಕು ಅಂತ ಅಂದ್ಕೊಂಡಿದ್ದೆ, ನೋಡೋಕ್ಕಾಗಿಲ್ಲ ಅಷ್ಟೇ. ಇನ್ನು ನೆಕ್ಸ್ಟ್ ಈ ಒಂದು ಬಿಗ್ ಬಾಸ್ ಜರ್ನಿಯನ್ನು ಒಂದೆರಡು ಮಾತುಗಳಲ್ಲಿ ಏನು ಕಂಪ್ಲೀಟ್ ಹೇಳೋದಾದರೆ ಏನು ಹೇಳಕ್ಕೆ ಇಷ್ಟ? ಇಷ್ಟೊತ್ತಿಗೂ ಹೇಳಿದ್ದು ನಾನು ಬಿಗ್ ಬಾಸ್ ಜರ್ನಿನೇ ಅಂತಾನೆ. ಎಡಿಟ್ ಮಾಡ್ಕೋತೀವಿ ಬಿಡಿ, ಬೇಡ. ಓಕೆ, ಫೈನಲಿ ನೆಕ್ಸ್ಟ್ ನಿಮ್ಮ ಸಿನಿಮಾ ಪ್ರಾಜೆಕ್ಟ್ಸ್ ಅದ್ರ ಬಗ್ಗೆ ಹೇಳಿ. ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ನೌ. ಐ ಆಮ್ ಜಸ್ಟ್ ಎಂಜಾಯಿಂಗ್ ದ ಲವ್ ಶೌಡ್ ಬೈ ನನ್ನ ಫ್ಯಾನ್ಸು. ಸೊ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಲೆಟ್ ಮೀ ಸಿ. ಸದ್ಯಕ್ಕೆ ಒಂದಷ್ಟು ಪ್ಯಾಕ್ಡ್ ಆಗಿಬಿಟ್ಟಿದ್ದೀನಿ ಬಿಗ್ ಬಾಸ್ ಹೊರಗಡೆಯಿಂದ ಬಂದಿರೋದ್ರಿಂದ ಆ್ಯಂಡ್ ಗೆದ್ದಿರೋದ್ರಿಂದ. ಐ ಆಮ್ ವೇಟಿಂಗ್ ಫಾರ್ ಗುಡ್ ಆಪರ್ಚುನಿಟೀಸ್, ಗುಡ್ ಸ್ಕ್ರಿಪ್ಟ್ಸ್ ನೋಡಿಕೊಂಡು ಐ ವಿಲ್ ಸೆಲೆಕ್ಟ್ ಆ್ಯಂಡ್ ಐ ವಿಲ್ ಮೂವ್ ಅಂತ. ಸದ್ಯಕ್ಕೆ ಯಾವುದು ಮಾತುಕತೆಯಲ್ಲಿಲ್ಲ. ಮುಂಚೆ ಮಾತುಕತೆ ಆಗಿದ್ದಿದೆ, ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಸೊ ಯಾವುದು ಅಂದರೆ ಅಫಿಷಿಯಲ್ ಆಗಿ ನಾವು ಕಮಿಟ್ ಆಗಿರಲಿಲ್ಲ. ಸೊ ಐ ನೀಡ್ ಟು ಟಾಕ್ ಟು ದೆಮ್ ನೌ ಆ್ಯಂಡ್ ಕ್ಲಿಯರ್ ಥಿಂಗ್ಸ್. ಸೊ ವೀಕ್ಷಕರೇ, ಇದಿಷ್ಟು ಕೂಡ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್ ಅವರ ಜೊತೆಗಿನ ಮಾತು. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರು. ಸೊ ನೆಕ್ಸ್ಟ್ ಸಾಕಷ್ಟು ಪ್ರಾಜೆಕ್ಟ್ಗಳಲ್ಲಿ ಕಾಣಿಸ್ಕೊಂಡು ಈಗ ಏನು ವೋಟ್ ಮಾಡಿದ್ದೀರಿ ಅವರಿಗೆಲ್ಲರಿಗೂ ಒಬ್ಬ ಪ್ರಾಮಿಸಿಂಗ್ ಆ್ಯಕ್ಟರ್ ಹೊರಗಡೆ ಕನ್ನಡ ಚಿತ್ರರಂಗಕ್ಕೆ ಸಿಗ್ತಾರೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿ, ವಿಜಯವಾಣಿ, ಬೆಂಗಳೂರು.